ಯಾಸ ಪದ್ಮಾಸನಸ್ಥ ವಿಪುಲಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾ ವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೀಯಾ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಸರ್ವಮಾಂಗಲ್ಯಯುಕ್ತಾ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯೈ ನಮಃ ಭಾರತೀಶಾಯ ನಮಃ. ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಆಚಮನಾದಿಗಳನ್ನು ಮಾಡಿ ಗುರುದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಶಾಲಗ್ರಾಮ ತೀರ್ಥವನ್ನು ಸ್ವೀಕರಿಸಿ ಸಕಲ ಕಾರ್ಯವನ್ನು ಭಗವದರ್ಪಣ ಮಾಡಿ 35ನೇ ಪದ್ಯದ ಅನುಸಂಧಾನವನ್ನು ಮುಂದುವರಿಸೋಣ. ರೋಗವ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ ಭೋಗಿಸುವ ಬಗೆ ದುರಿತವ ನೆನವನೇ ಈ ಗುಣನಿಧಿಗೆ ಎಣೆಯುಂಟೆ. ಇದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ಏನಂದರೆ ಕರ್ಮಕಾಂಡದ ಪರಿಹಾರದಲ್ಲಿ ಏನೇನು ಹೇಳಿದೆಯೋ ಅದನ್ನೆಲ್ಲ ಮಾಡಿದರೆ ಈ ರೋಗಗಳು ಮುಕ್ತಾಯವಾಗುತ್ತೆ. ಸರಿ, ಒಂದು ಯಜ್ಞ ಮಾಡಬೇಕಾದಾಗ, ಯಾಗ ಮಾಡಬೇಕಾದಾಗ, ಪರಿಹಾರ ಮಾಡಬೇಕಾದಾಗ ದುಡ್ಡು, ಕಾಸು, ಬೆಳ್ಳಿ, ಬಂಗಾರ, ಪುರೋಹಿತ ಎಲ್ಲವೂ ಬೇಕಲ್ವ? ಅದು ಇಲ್ಲದವರು ಏನು ಮಾಡಬೇಕು? ಅದೋ ಒಂದು ಕರ್ಮಸ್ವಾಮಿ. ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂಥ ಇಲ್ಲ ನಮ್ಮ ಹತ್ರ ಸಂಪತ್ತು, ಅದು ಕೂಡ ಕರ್ಮ. ಆದರೆ ಅದಕ್ಕೆ ಪರಿಹಾರವಿದೆ. ಯಾವುದು ಪರಿಹಾರ? ಸಂತತಂ ಚಿಂತಯೇನಂತಂ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ. ಭಗವಂತನ ನಾಮವೊಂದನ್ನು ತೆಗೆದುಕೊಂಡು ಅನವರತ ಬಿಡದ ಹಾಗೆ ನೆನೆಯುತ್ತಿದ್ದರೆ ಖಂಡಿತ ರೋಗ ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಪರಿಹಾರವಾಗುತ್ತೆ ಅಂತ ಹೇಳಬಾರ್ದು. ನಾಮಸ್ಮರಣೆ ಮಾಡ್ತಾ 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 ಕರ್ಮಗಳ ಮೂಲಕವೇ ಪರಿಹಾರ ಆಗೋದು. ಹೇಗೆ ಅಂದರೆ, ನಿಮಗೆ ಯಾರೊಬ್ಬರು ಸಹಾಯ ಮಾಡೋರು ಬರ್ತಾರೆ, ಬಂದು ಹಣಕಾಸು ಎಲ್ಲವನ್ನು ಒದಗಿಸಿ ಅವರು ಯಜ್ಞ ಯಾಗಾದಿಗಳನ್ನು ಮಾಡಿಸಿ ಕರ್ಮಕಾಂಡವನ್ನು ಪರಿಹಾರ ಮಾಡೋರು ಹುಟ್ಕೋತಾರೆ. ಕೇವಲ ನಾಮಸ್ಮರಣೆಯಿಂದ ಆಗತ್ತೆ ಅಂತಲ್ಲ, ನಾಮಸ್ಮರಣೆ ಮಾಡ್ತಾ 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 ಒಂದಿಷ್ಟು ಕರ್ಮಗಳು ಪರಿಹಾರವಾಗೋದ್ರ ಜೊತೆಗೆ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಆಶ್ಲೇಷಾವಲಿಯಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಅದಕ್ಕೆ ಹಣದ ಜೋಡಾವಣೆ ಆ ಪುರೋಹಿತನೇ ಬಂದು ಮಾಡಿಬಿಡಬಹುದು. ಹೀಗೆ ಶರಣಾಗತಿ ಎನ್ನುವುದು ದೊಡ್ಡವರಲ್ಲಿ ಇಲ್ಲದಿದ್ದರೆ ಅದನ್ನು ಹುಡುಕಿ ತೆಕ್ಕೊಡುವರು ಗುರುಗಳಾಗ್ತಾರೆ. ಅವರನ್ನು ಕಳ್ಕೊಂಡ್ರೆ ಇನ್ನೇನು ಉಳಿದಿದೆ ನಮ್ಮ ಹತ್ರ? ಇಂತಹ ಪಾಪಗಳು ಅನೇಕ. ಇಲಿಗೆ ಪಾಷಾಣ ಇಡೋದು ಸರಿಯ ತಪ್ಪ? ತಪ್ಪು. ಅದು ಪಾಪನೇ. ಮನೆ ಅಂತ ಕಟ್ಕೊಳ್ತೀವಿ, ಧಾನ್ಯ ಅಂತ ಇಟ್ಕೊಳ್ತೀವಿ, ಅದನ್ನು ತಿನ್ನಲಿಕ್ಕೆ ಅದಕ್ಕೂ ಒಂದಿಷ್ಟು ಹಲ್ಲು ಬಾಯಿಗಳಿದೆಯಲ್ಲ, ತಿನ್ಕೊಂಡು ಹೋಗುತ್ತೆ. ಸರಿ ಬರೀ ತಿನ್ನಲ್ಲ, ಎಲ್ಲ ಹಾಳು ಮಾಡುತ್ತಲ್ಲ. ಪಾಪ ನೀವೇನು ಬಹಳ ಉದ್ಧಾರ ಮಾಡಿದ್ದೀರಾ? ನೀವು ಹಾಳು ಮಾಡವ್ರೆ, ನಿಮ್ಮನ್ನು ಹಾಳು ಮಾಡ್ಲಿಕ್ಕೆ ಅದು. ನಾವು ಯಾರನ್ನ ಹಾಳು ಮಾಡಿಲ್ವಲ್ಲ. ಅಯ್ಯಯ್ಯೋ, ಪಟ್ಟಿ ಇಟ್ಕೊಂಡು ನೋಡಿ ಅದೆಷ್ಟು ಜನ ಹಾಳು ಮಾಡಿದ್ರಿ. ಇಲಿಗಳಾದರೂ ನಿಮ್ಮ ಮನೇನ ಕೊರ್ದಿದೆ, ನೀವು ಎಲ್ಲರ ತಲೆನ ಕೊರ್ದಿದ್ದೀರ, ಎಲ್ಲರ ಕಿವಿನ ಕೊರ್ದಿದ್ದೀರ. ನೀವು ಹೆಗ್ಗಣಗಳು. ನೀವು ಅನ್ನೋ ಶಬ್ದದಲ್ಲಿ ನಾನು ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಬಿಟ್ಟು ಹೇಳ್ತಾ ಇಲ್ಲ.
ಒಂದು ಪುರಾಣಿಕರ ಹಾಗೆ ಪ್ರವಚನ ಮಾಡೋರಿಗೆ ನೀವು ನೀವು ಅಂತ ಹೇಳ್ತಾರಷ್ಟೇ. ಆ ನೀವು ಅನ್ನೋ ಶಬ್ದದಲ್ಲಿ ನಾವು ಇರ್ತೀವಿ, ನಾವು ಇಲಿಗಳೇ, ಹೆಗ್ಗಣಗಳೇ. ಈ ರೀತಿಯಾಗಿ ಇಲಿಯನ್ನು ಕೊಲ್ಲುವುದು, ಪಾಷಾಣವಿಟ್ಟು ವಿಷವಿಟ್ಟು ಅದು ಪಾಪ ಖಂಡಿತ ಹೌದು. ಆದರೆ ಬೆಕ್ಕು ಇಲಿಯನ್ನು ತಿಂದರೆ ಪಾಪವಿಲ್ಲ. ಯಾಕೆ ಪಾಪ? ಅಯ್ಯೋ ಪಾಪ, ಅದ್ರ ಆಹಾರ ಅದು. ಅದಕ್ಕೆ ಜಾಣರಾದವರು ಏನು ಮಾಡ್ತಾರೆ, ಬೆಕ್ಕನ್ನು ತಂದು ಇಡ್ತಾರೆ. ಅದೊಂದು ಸ್ವಲ್ಪ ಪರವಾಗಿಲ್ಲದ ಪಾಪ. ಇಂತಹ ಬೆಕ್ಕು ತಂದರೆ ಪಾಪವಲ್ಲ. ಈ ರೀತಿಯಾಗಿ ಕರ್ಮಜ ಪರಿಹಾರವನ್ನ, ಪ್ರಾಯಶ್ಚಿತ್ತ ಪರಿಹಾರವನ್ನ ನಾವು ಮಾಡಿಕೊಳ್ಳೇಬೇಕು. ಇನ್ನೊಂದು ಕಾಯಿಲೆ ಅದು, ಈ ಎಲ್ಲ ಕಾಯಿಲೆಗಳಿಗಿಂತ ನಿಷಿದ್ಧವಾಗಿರ್ತಕ್ಕಂಥ ಕಾಯಿಲೆ. ನಿಷಿದ್ಧ ಅಂದ್ರೇನು? ಯಾವುದನ್ನು ಸ್ವೀಕರಿಸಬಾರದು ಅದನ್ನು ಸ್ವೀಕರಿಸಿದ್ರೆ ನಿಷಿದ್ಧ. ನ ಫಲಾಂಡುಂ ಭಕ್ಷಯಿತುಂ, ಈರುಳ್ಳಿಯನ್ನು ತಿನ್ನಬೇಡ ಅಂತ ಧರ್ಮಶಾಸ್ತ್ರ ಹೇಳಿದೆ, ಅದು ನಿಷಿದ್ಧ. ತಿಂದರೆ ಹಾರ್ಟಿಗೆ ಒಳ್ಳೆಯದು. ಸರಿ, ಅದನ್ನು ತಿಂದಿದ್ದವ್ರಿಗೆಲ್ಲ ಹಾರ್ಟ್ ಒಡೆದು ಹೋಗಿದೆಯಾ? ಎಷ್ಟೋ ಜನ, ನನ್ನ ಅಜ್ಜಿ, ನನ್ನ ಮುತ್ತಜ್ಜಿ ಯಾರು ಏನು ಸುಡುಗಾಡು ಈರುಳ್ಳಿನ ತಿಂದೆ, ಕನಸಲ್ಲೂ ತಿಂದಿಲ್ಲ ಅವರು. ಈರುಳ್ಳಿ ತಿನ್ನೋರ ಮುಖಾನೂ ಅವ್ರ ಕನಸಲ್ಲಿ ತಗೊಂಡಿಲ್ಲ. ಆದರೆ 102 ವರ್ಷ, 103 ವರ್ಷ ಸ್ವಂತ ಬೆಡ್ ರೀಡನ್ ಆಗದೆ ತಮ್ಮ ಅಡಿಗೆನ ತಾವೇ ಮಾಡಿಕೊಂಡು ಮತ್ತೊಬ್ಬರಿಗೆ ಒಂದು ತುತ್ತಿಟ್ಟು ತಾವು ಸತ್ತೋಗಿದ್ದಾರೆಂತೂ ನಮ್ಗೆ ಗೊತ್ತಾಗಿಲ್ಲ. ಹಾಗೆ ಸತ್ತವರು ತುಂಬ ಜನ ಇದ್ದಾರೆ. ಅದು ಹಾರ್ಟಿಗೆ ಒಳ್ಳೆಯದು, ಇದು ತಲೆಗೊಳ್ಳೆಯದು, ಇದು ಕಣ್ಣಿಗೊಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು ಯಾವುದು ಗೊತ್ತಾ? ಭಗವಂತನಿಗೆ ನೈವೇದ್ಯವಲ್ಲದ ವಸ್ತು ಯಾವುದಕ್ಕೂ ಒಳ್ಳೆಯದಲ್ಲ. ಭಗವಂತನಿಗೆ ಇರಿಸಿದ ಮಹಾ ನೈವೇದ್ಯ ಎಲ್ಲದಕ್ಕೂ ಒಳ್ಳೆಯದು. ಬರೀ ಗಂಜಿ ನೀರು ಕುಡ್ಕೊಂಡವರು, ಯಾವುದೇ ಅನಾರೋಗ್ಯವಿಲ್ಲದೆ ಜೈ ಜಗತ್ ಅಂತ ಹೇಳುತ್ತಿದ್ದು ಒಬ್ಬ ಮಹರ್ಷಿಗಳು. ಅವರು ಕಾಲಲ್ಲೇ ಓಡಾಡ್ತಾ ಇದ್ರು, ಯಾವ ರೋಗನೂ ಅವರಿಗೆ ಬರಲಿಲ್ಲ. ಚುನರಿ ಮಾತಾಜಿ ಅಂತ ಒಬ್ಬರು ಗುಜರಾತಲ್ಲಿದ್ದರು. ಅವರು ಬರೀ ನೀರನ್ನೂ ಕುಡ್ದಿಲ್ಲ, ಗಾಳಿನ ಸೇವಿಸ್ತಾ ಇದ್ರು. ಅವ್ರಿಗೆ ಯಾವ ರೋಗವನ್ನೂ ಬಂದಿಲ್ಲ. ನಮಗೇನೋ ತಿನ್ನಬೇಕು ಅನಿಸುತ್ತೆ, ಅದು ನಿಷಿದ್ಧ ಅಂತ ಶಾಸ್ತ್ರದಲ್ಲಿ ಹೇಳಿರುತ್ತೆ. ಹೇಳಿದಾಗ ನಾವು ಅದನ್ನು ತಿನ್ನಲೇಬೇಕು. ಅದಕ್ಕೇನು ಮಾಡೋದು? ಅದು ಹಾರ್ಟಿಗೆ ಒಳ್ಳೆಯದು, ರಕ್ತ ಪರಿಚಲನೆಗೆ ಒಳ್ಳೆಯದು. ನೀನು ಎಷ್ಟು ಕಾಲ ಬದುಕಿ ಇರಬೇಕು ಭೂಮಿಯ ಮೇಲೆ ಎಂದು ತೀರ್ಮಾನಿಸಿದೆಯೋ ನಿನ್ನ ಹಣೆಯ ಬರಹ, ಅಲ್ಲಿಯ ತನಕ ಏನು ಬೇಕಾದರೂ ತಿನ್ನು. ಅದು ಕೆಲಸ ಮಾಡಬಹುದು, ಬಿಡಬಹುದು. ಇಲ್ಲ, ಅಲ್ಲಿ ಬರೆದಿದ್ದರೆ ಯಾವುದು ಹಾರ್ಟಿಗೆ ಒಳ್ಳೆಯದಲ್ಲ, ಯಾವುದು ಕಣ್ಣಿಗೆ ಒಳ್ಳೆಯದಲ್ಲ. ಇನ್ನೊಂದು ಕಾಯಿಲೆ ಇದೆ, ಕರ್ಮಜ ಅನ್ನೋ ಕಾಯಿಲೆ, ಜೊತೆಗೆ ಉಭಯಜ ಅಂತ ಇದೆ. ಅದು ಯಾವುದು? ವಾತ ಪಿತ್ತ ಕೆಲಸ. ಒಂದು ಕಡೆ ವಾತ ಈ ಕಡೆ ಕೆಲಸ ಮಾಡ್ತಾ ಇರುತ್ತೆ, ಒಂದು ಕಡೆ ಪಿತ್ತ ಕೆಲಸ ಮಾಡುತ್ತಾ ಇರುತ್ತೆ, ಇನ್ನೊಂದು ಕಡೆ ಕರ್ಮ ಕೆಲಸ ಮಾಡ್ತಾ ಇರುತ್ತೆ. ಪ್ರಾಯಶ್ಚಿತ್ತ ಎರಡು ಬೇಕಾಗತ್ತೆ. ಒಂದು ಯಂತ್ರ, ಮಂತ್ರ, ತಂತ್ರ, ಔಷಧೀನಾಂ. ವೈದ್ಯರು, ನಾನು ಒಂದು ಕಥೆಯನ್ನು ಹೇಳ್ತಾ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಹಿಂದೆ ಅದು ಬಂದದ್ದು. ಕಡೆಗೆ ಅವರು ಕರೆಂಟ್ ಹೊಡೆದಾಗ ಆಗ್ತಿತ್ತು. ನಾವು ಅವರ ಜಾತಕವನ್ನು ನೋಡಿ ಸಣ್ಣ ಪರಿಹಾರವನ್ನು ಮಾಡಿಸಿದಾಗ ಬರೀ 1.25 ರೂಪಾಯಿ ಒಂದು ಆಯುರ್ವೇದ ಮಾತ್ರೆಯಲ್ಲಿ ಅವರಿಗದು ವಾಸಿಯಾಯಿತು. 45 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಕರೆಂಟ್ ಹೊಡೆದಂಗೆ ಹೊಡಿತಿತ್ತು ಅಂತ ಹೇಳಿದ್ದಲ್ಲ, ಅದು ಪರಿಹಾರ ಆಯಿತು. ಯಾಕೆ ಅಂದರೆ ಕರ್ಮದ ಕಸವು ತುಂಬಿಕೊಂಡಾಗ ಲಕ್ಷಾಂತರ ರೂಪಾಯಿ ಕೊಟ್ಟು ಔಷಧಿ ತಗೊಂಡ್ರೂ ಅದು ಪರಿಹಾರವಾಗುವುದಲ್ಲ. ಕರ್ಮದ ಕಸ ತೆಗೆದು ಬಿಸಾಡಿದರೆ 1.25 ರೂಪಾಯಿ ಮಾತ್ರೆಯಲ್ಲೇ ಪರಿಹಾರವಾಗುವಂಥ ಚಿಂತನೆ ಇರ್ತದೆ. ಭಗವಂತನ ಅನುಗ್ರಹ ಬೇಕಾಗತ್ತೆ, ಎರಡೂ ಬೇಕಾಗತ್ತೆ. ಯಾವುದು ಅಂದರೆ ಉಭಯಜ ಕಾಯಿಲೆ. ಈ ಉಭಯಜ ಕಾಯಿಲೆನ ಜನ್ಮಾಂತರದ ಕರ್ಮ ಅವನು ಏನು ಮಾಡಿದ್ದಾನೆ, ಅಲ್ಲಿ 3 ಬಾಣ ಬಿಟ್ಟಿದ್ದಾರೆ. ಯಾವುದು 3 ಬಾಣ? ಒಂದು ವಾತ ಬಾಣ, ಒಂದು ಪಿತ್ತ ಬಾಣ, ಒಂದು ಕಫ ಬಾಣ. ಪಾಪ ಪಾಪ, ಅಯ್ಯೋ ಪಾಪ, ಅಷ್ಟೊಂದು ಪಾಪ ಮಾಡಿದ. ಆದರೆ
ನಮ್ಮ ಶ್ರೀಕೃಷ್ಣನಿಗೆ ರೋಗ ಉಂಟೋ, ನಮ್ಮ ಶ್ರೀಕೃಷ್ಣನಿಗೆ ರುಜಿನ ಉಂಟೋ, ಈ ರೋಗವನ್ನು ಕೊಡುವ ರುಜಿನವನ್ನು ಕೊಡುವ ವಾತ ಪಿತ್ತ ಶ್ಲೇಷ್ಮಗಳು ಆಗ ಕೂಡುವುದೇ ರಮೆಯೊಡನೆ ಭೋಗಿಸುವವಗೆ. ಸುತ್ತಲೂ ನೀರು, ಕತ್ತಲೆಯ ಮಧ್ಯದಲ್ಲಿ ಫಳಫಳ ಹೊಳೆಯುವ ಸ್ವರ್ಣಾಭ ಸುಂದರವಾದ ಮೂರ್ತಿ, ಸಚ್ಚಿದಾನಂದ ಮೂರ್ತಿ ಆಲದ ಎಲೆಯ ಮೇಲೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಸ್ಮರಾಮಿ ಅಂತ ಹೇಳಿಲ್ವಾ? ತನ್ನ ಬಲಗಾಲನ್ನ ಎಳೆದು ಹೆಬ್ಬೆಟ್ಟನ ಬಾಯಲಿಟ್ಟು ಜುರುಜುರನ ಚೀಪುವ ದೇವರಿಗೆ ವಾತ ಪಿತ್ತ ಶ್ಲೇಷ್ಮ ಅಂದರೆ ಜನ್ಮ ಉಭಯಜ ಕರ್ಮಜ ಮತ್ತೆ ಇದು ಉನ್ಮತ್ಸ ಪ್ರಮತ್ಸ ಈ ಎಲ್ಲ ಕಾಯಿಲೆಗಳನ್ನು ಹೇಳಕ್ಕೋಗ್ತೀಯ. ಏಕಃ ಏವಃ ನಾರಾಯಣ ಆಸೀತ್ ನಚ ಬ್ರಹ್ಮ ನಚ ಶಂಕರ, ಶಂಕರನು ಇಲ್ಲ, ಬ್ರಹ್ಮದೇವರು ಇಲ್ಲ. ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ವೈದ್ಯ ದೇವತೆಗಳಿಬ್ಬರಿದ್ದಾರೆ, ಅಶ್ವಿನಿ ದೇವತೆಗಳು ಅಂತ. ಅವರಿಬ್ಬರು ಅಣ್ಣ ತಮ್ಮಂದರು, ಜೋಡು ದೇವತೆಗಳು. ಅವರೇ ನಕುಲ ಸಹದೇವರಾಗಿ ಅವತಾರ ಮಾಡಿದವರು. ಅವರೂ ಇಲ್ಲ. ವಾತ ಪಿತ್ತ ಶ್ಲೇಷ್ಮ ಬಾಯಿ ಚಾಪಲ್ಯ ಮನುಷ್ಯನಿಗೆ ವಾತ ರೋಗ, ಕೈಕಾಲು ಹಿಡ್ಕೊಳತ್ತೆ, ಗಂಟು ಹಿಡ್ಕೊಳತ್ತೆ, ಕುತ್ತಿಗೆ ಸಂದು ಹಿಡ್ಕೊಳತ್ತೆ, ಬಗ್ಗಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಬಹಳ ಸುಲಭ. ಅವರು ನೆಲದ ಒಳಗೆ ಬೆಳೆಯುವ ಯಾವುದೇ ತರಕಾರಿಯನ್ನ ತಿಂದರೆ ಕರ ಆಗಿ ಬಿಡ್ತಾರೆ ಅವರು. ಯಾವುದು? ಆಲೂಗಡ್ಡೆ, ಗೆಣಸು, ಮರ ಗೆಣಸು, ಹಲಸು, ಸೂ ಅಂತ ಬರುತ್ತೆ ನೋಡಿ, ಸೂ ಗೆಣಸು, ಹಲಸು, ಮರ ಗೆಣಸು, ಬಟಾಟೆ, ಅದಕ್ಕೇನಂತಾರೆ ಆಲೂಗಡ್ಡೆ. ಇವುಗಳನ್ನು ತಿಂದರೆ ವಾತವು ಹೆಚ್ಚಾಗುತ್ತದೆ. ವಾತ ಮೊದಲೇ ಇದೆ ಅವನಿಗೆ ಕರ್ಮದಿಂದ, ಇನ್ನು ಆಧಿಕ್ಯವಾಗುತ್ತೆ. ತಿನ್ನಬೇಡ. ನಾನೆಲ್ಲ ಆಲೂಗಡ್ಡೆ ತಿಂತೀನಿ, ನಾನು ತಿನ್ನೋದು ಚಿಪ್ಸ್ ಅಷ್ಟೆ. ಒಟ್ಟು ನಮ್ಮ ಶರೀರಕ್ಕೆ ಯಾವುದು ಬೇಡವೋ ಅದು ಒಟ್ಟೊಟ್ಟಾಗಿ ತುಂಬಿಸ್ತಾ ಇರೋದೊಂದು ಬಾಯಿ ಚಾಪಲ್ಯ. ಇನ್ನು ಸಕ್ಕರೆ ಕಾಯಿಲೆ, ಯಾವಾಗೂ ಹೋಳಿಗೆ ತಿನ್ನೋ ಆಸೆ. ಹೋಳಿಗೆ ಎಲ್ಲ ಸಿಕ್ಕಿದ್ದಲ್ಲ, ಏನು ಅಂಗಡಿಯಲ್ಲಿ ಸಿಗುತ್ತದಲ್ಲ ತಿಂತಾ ಇರೋದೇ ಆಸೆ. ಕೆಲವು ಕಡೆ, ಕೆಲವು ಕ್ಷೇತ್ರದಲ್ಲಿ ಗಂಡಸರಿಗೆ ಒಂದು ಕಡೆ ಊಟಕ್ಕೆ ಅಂತ ಬಿಡ್ತಾರೆ, ಹೆಂಗಸರಿಗೆ ಊಟಕ್ಕೆ ಅಂತ ಬೇರೆ ಕಡೆ ಬಿಡ್ತಾರೆ. ಹೆಂಗಸರು ಗಂಡಸರು ಅಂತ ವಿಭಾಗ ಇದೆ. ಬಾತ್ರೂಮಲ್ಲಿ ಇಲ್ವಾ, ಗಂಡಸರು ಒಂದು ಕಡೆ ಹೋಗೋದು, ಹೆಂಗಸರು ಒಂದು ಕಡೆ ಅಂತ ಹೋಗೋದು ಅಂತ. ಹಾಗೆಯೇ ಊಟಕ್ಕೂ ಹಾಗೆ. ಊಟಕ್ಕಲ್ಲಿ ಬೇರೆ ಬೇರೆ ಹೋದ್ಮೇಲೆ ಇಲ್ಲೂ ಬೇರೆ ಬೇರೆ ಹೋಗಬೇಕು. ಈ ಊಟಕ್ಕೆ ಒಟ್ಟಿಗೆ ಹೋದರೆ ಇಲ್ಲೂ ಒಟ್ಟಿಗೆ ಹೋಗಬೇಕು. ಅಲ್ಲಿ ಮಾತ್ರ ಮೇಲು ಫೀಮೇಲು, ಇಲ್ಲೂ ಮೇಲು ಫೀಮೇಲ್ ಇಲ್ವಾ? ಅಯ್ಯೋ, ಇಲ್ಲಿ ನೋಡಬಾರ್ದೆಲ್ಲ ಕಾಣುತ್ತೆ, ಅಲ್ಲಿ ನೋಡಬಾರ್ದೆಲ್ಲ ಕಾಣಿಸುವಂಥ ವ್ಯವಸ್ಥೆ ಊಟದಲ್ಲಿ ಕಾಣುತ್ತೆ ಅಲ್ವಾ? ಇಲ್ಲಿ ನೋಡಬಾರ್ದೆಲ್ಲ ಕಾಣುತ್ತೆ, ಅದಕ್ಕೆ ಮೇಲು ಫೀಮೇಲು. ಇದು ಆಗಕ್ಕೆ ಕಾರಣ ಯಾವುದು? ಅಲ್ಲಿ ಊಟ ಮಾಡಿದ್ದು. ಆದ್ದರಿಂದ ಅಲ್ಲೂ ಮೇಲು ಫಿಮೇಲ್ ಬೇಕಾಗತ್ತೆ. ಆದರೆ ಈಗೇನಾಗಿದೆ ಅಂದರೆ, ಕೆಲವು ಕ್ಷೇತ್ರಗಳಲ್ಲಿ ಗಂಡಸರ ಜೊತೆ ಹೆಣ್ಮಕ್ಕಳು ಬರ್ತಾರೆ. ಬಂದು ನಮ್ಮ ಮನೆಯವ್ರ ಪಕ್ಕ ನಾನು ಕೂತ್ಕೋಬೇಕು. ಯಾಕೆ ಅಂದರೆ ನಾನು ದೀಕ್ಷೆ ತೊಗೊಂಡಿದ್ದೀನಿ. ಏನು ದೀಕ್ಷೆ? ನಮ್ಮ ಮನೆಯವ್ರಿಗೆ ಬಿಟ್ಟು ನಾನು ನೀರು ಕುಡಿಯಲ್ಲ, ನಮ್ಮ ಮನೆಯವ್ರು ಬಿಟ್ಟು ನಾನು ಊಟ ಮಾಡೋಲ್ಲ, ನಮ್ಮ ಮನೆಯವ್ರು ಬಿಟ್ಟು ಏನೂ ನಾನು ಮಾಡಲ್ಲ, ನಮ್ಮ ಮನೆಯವ್ರು ಬಿಟ್ಟು ಒಂದೇ ನಾನು ಮಾಡೋದು ಪಿಕ್ಚರ್ ಮಾತ್ರಕ್ಕೆ ಹೋಗೋದು, ನಮ್ಮ ಮನೆಯವ್ರು ಬಿಟ್ಟು ಒಂದೇ ಒಂದು ಮಾಡೋದು, ಅವ್ರಿಗೆ ಗೊತ್ತಿಲ್ದಂಗೆ ಸೀರೆ ತೊಗೊಳ್ಳೋದು, ನಮ್ಮ ಮನೆಯವ್ರು ಬಿಟ್ಟು ಒಂದೇ ಒಂದು ಮಾಡೋದು, ಅವ್ರಿಗೆ ಗೊತ್ತಿಲ್ದಂಗೆ ಅಕ್ಕ ತಂಗಿರಿಗೆ ಫೋನ್ ಮಾಡೋದು. ಇವೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಇನ್ನೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಗೊತ್ತಾ? ಅವನಿಗೆ ವಿಪರೀತ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಅದಕ್ಕೆ ಅವಳೇನು ಮಾಡ್ತಾಳೆ ಅಂದರೆ, ಇವನು ಬಿಟ್ಬಿಟ್ರೆ ಸಿಕ್ಕಂಗೆಲ್ಲ ತಿಂದು ಹಾಕ್ಬಿಡ್ತಾನೆ. ಮೊದಲೇ ಕ್ಷೇತ್ರಗಳು, ಅದೆಲ್ಲೊಂದು ಉಡುಪಿ ಕ್ಷೇತ್ರಗಳಲ್ಲಂತೂ 3 ಥರ ಉಪ್ಪು, 5 ಥರ ಚಟ್ನಿ, 15 ಥರ ಪಲ್ಯ, ಒಂದು 5 ಥರ ಸಾರು. ಅಯ್ಯಯ್ಯೋ, ಲೆಕ್ಕವಿಲ್ಲದಷ್ಟು ಸ್ವೀಟನ್ನು ತಂದು ಸುರಿತಾ ಇರ್ತಾರೆ. ಯಾಕಂದ್ರೆ ತಿನ್ನಿ ದೇವ್ರು ಕೊಟ್ಟಿದ್ದಾನಪ್ಪ, ತಿನ್ನುವ ಯೋಗ್ಯತೆ ಪಡ್ಕೊಂಡಿದ್ರೆ ತಿನ್ನಿ ಅಂತ ಬೋರ್ಡ್ ಹಾಕಬೇಕಾಗಿತ್ತವರು. ಸುಮ್ಮನೆ ತಿನ್ನುವ ಯೋಗ್ಯತೆ ಇಲ್ಲ, ತಿನ್ನಬೇಡಿ ಅಂತ ಬೋರ್ಡ್ ಹಾಕಿಲ್ಲ ನೋಡಿ. ಹಾಕಿದ್ರು ಇವ್ರು ಓದಲ್ಲ. ಯಾಕೆ ಓದಲ್ಲ? ಕನ್ನಡ ಬರಲ್ಲ, ಇಂಗ್ಲೀಷಲ್ಲಿ ಬರೀಬೇಕು. ಇಂಗ್ಲೀಷ್ ಬರೋಲ್ಲ, ಮಲಯಾಳಿಯಲ್ಲಿ ಬರಬೇಕು. ಮಲಯಾಳಿ ಬರೋಲ್ಲ, ತಮಿಳಲ್ಲಿ ಬರಬೇಕು. ಎಲ್ಲ ಭಾಷೆಯಲ್ಲಿ ಬರೆದ್ರು ಅವ್ರಿಗೆ ಓದಕ್ಕೆ ಬರಲ್ಲ. ಯಾಕೆ ಅಂದರೆ, ಓದಿದ್ರೆ ಅದನ್ನು ಅರ್ಗಿಸ್ಕೊಳ್ಳುವಂಥ
ಇಷ್ಟವಿಲ್ಲದಿದ್ದರಿಂದ ಆ ಬೋರ್ಡುಗಳನ್ನು ಅವರು ಯಾರು ಓದೋದೇ ಇಲ್ಲ. ಹಾಗೆ ಗಂಡ ಊಟಕ್ಕೆ ಕುತ್ಕೊಂಡು ಜಿಲೇಬಿ 2, ಒಂದು ಬಾದುಷಹ 4, ಅಥವಾ ಉಂಡೆ ಅದಂತೂ ಸ್ವೀಟ್ ಸಿಗುತ್ತೆ, ಅದರಲ್ಲಿ ಎಲ್ಲ ತುಂಬಿಸಿ ಕರೆದಿರ್ತಾರೆ, ಹೆಸರುಗಳು ಮರೆತು ಹೋಗಿದೆ ನನಗೆ. ಅದನ್ನೆಲ್ಲ ತಿಂದು ಬಿಟ್ಟು ಇವು ನಾಳೆ ಬೆಳೆ ನೆಗೆದು ಬಿದ್ದು ಬಿಟ್ರೆ ಅನ್ನೋ ಯೋಚನೆ ಹೆಂಡತಿಗೆ ಎಷ್ಟು ಪ್ರೀತಿ ಮಾಡ್ತಾಳ್ರಿ. ಅವಳನ್ನೇ ಹೆಂಡ್ತಿಯನ್ನಲ್ವಾ ರೀ, ಅದು ಪ್ರೀತಿಯಲ್ಲ. ಇವನು ನೆಗೆದು ಬಿದ್ದ ಅಂದರೆ ಇವಳು ಕೆಲಸಕ್ಕೆ ಹೋಗ್ತಾ ಇಲ್ಲ, ಆಸ್ತಿ ಪಾಸ್ತಿ ಇನ್ನೂ ಇವಳ ಹೆಸರಿಗೆ ವರ್ಗಾವಣೆ ಮಾಡಿಲ್ಲ. ಇವನು ಸತ್ತ ಅಂದು ಮರದ ಬಳಿಕ ನನ್ನನ್ನು ಯಾರಪ್ಪ ನೋಡ್ಕೋತಾರೆ ಅಂತಲೇ ವಿನಃ ಪ್ರೀತಿ ಬಿಟ್ಟರೆ ಬೇರೆ ಏನು ಪ್ರೀತಿ ಕಾಣೋಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ನಾನು ಹೇಳ್ತಾ ಇಲ್ಲ. ಯಾರಾದರೂ ತುಂಬ ಪ್ರೀತಿ ಮಾಡೋ ಹೆಂಡತಿಯರು ಇದ್ದಾರೆ ಪಾಪ, ತುಂಬ ಪ್ರೀತಿ ಇವರೇ, ಅದೊಂದಕ್ಕೆ ದುಡ್ಡಿಗೆ ಕಾಸಿಗೆ ಅಂತಲ್ಲ, ಹಾಗೆ ಪ್ರೀತಿ ಮಾಡೋರು ಇದ್ದಾರೆ ಪಾಪ. ಧರ್ಮಶಾಸ್ತ್ರ ಏನೇನೋ ಹೇಳುತ್ತೆ, ಬಿಡಿ ಹೋಗಲಿ, ಅದನ್ನೆಲ್ಲ ನಾವು ಕೇಳೋದೇನು ಬೇಕಾಗಿಲ್ಲ. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದನ್ನೆಲ್ಲ ನಾವು ಪಾಲಿಸ್ಬೇಕು ಅಂತ ಏನಾರು ಬರೆದಿದ್ದಾರೇನ್ರಿ? ಏನಿಲ್ಲ. ವಾತ ಪಿತ್ತ ಕಫ ನೋವು ಅನುಭವಿಸ್ತೀಯಲ್ಲ, ಅದರ ಕರ್ಮ ಪರಿಹಾರ ಮಾಡ್ಕೊಳ್ತೀಯ. ಭಗವಂತನ ನಾಮಸ್ಮರಣೆ ಎಂದಾರು ಮಾಡಿದ್ದೀಯ, ದೀಪಾರಾಧನೆಯನ್ನು ಮಾಡಿದ್ದೀಯ. ಕೆಲವರು ಹೇಳ್ತಾರೆ, ಈ ದೀಪದಲ್ಲಿ, ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿ ಲಕ್ಷಾಂತರ ದೀಪಗಳನ್ನು ಉರಿಸಿ ಎಣ್ಣೆ ವೇಸ್ಟ್ ಮಾಡ್ತಾರೆ. ಅದೇ ಎಣ್ಣೆಯನ್ನು ತಗೊಂಡೋಗಿ ವೃದ್ಧಾಶ್ರಮಗಳಲ್ಲಿ, ಬಡ ಆಶ್ರಮಗಳಲ್ಲಿ ಕೊಟ್ಟರೆ ದೇವರು ಒಪ್ಪಲ್ಲ ಅಂತ ಹೇಳ್ತಾನ. ಹೋಗಿ ಹಾಲನ್ನು ತಗೊಂಡೋಗಿ ಮೂರ್ತಿಗಳ ಮೇಲೆ ಸುರಿತಾರೆ. ಅದೇ ಹಾಲನ್ನು ತಗೊಂಡೋಗಿ ಮಕ್ಕಳಿಗೆ ಉಣ್ಲಿಕ್ಕೆ ಕೊಡಬಾರ್ದ? ಇವೆಲ್ಲವೂ ಹೌದಲ್ವಾ? ನಿಜವಾಗಿ ಹೌದು. ಆದರೆ ದೇವರು ಆಮ್ನಿಪಟೆಂಟ್, ಆಮ್ನಿಪ್ರೆಸೆನ್ಸ್, ಆಮ್ನಿಸೆನ್ಸ್, ಅವನು 3 ಅಗ್ನಿ ರೂಪದಲ್ಲಿ, ಜೀವ ರೂಪದಲ್ಲಿ ಮತ್ತು ಪ್ರತಿಮಾ ರೂಪದಲ್ಲಿದ್ದಾನೆ. ಈ 3 ಪೂಜೆಗಳಾಗೋದು ಒಂದು ಕಡೆ ಮಾತ್ರ, ಶ್ರೀ ಕ್ಷೇತ್ರ ಉಡುಪಿಯಲ್ಲಿ ಮಾತ್ರ. ಅಂದರೆ ಪ್ರತಿಮಾ ಐಡೋಲಲ್ಲಿ ಪೂಜೆ ಮಾಡ್ತಾರೆ, ಯಜ್ಞದಲ್ಲಿ ಹವಿಸ್ಸನ್ನು ಹಾಕ್ತಾರೆ, ಮತ್ತು ಬ್ರಹ್ಮರೂಪ ಜೀವರೂಪಗಳಿಗೆ ನೈವೇದ್ಯ ಮಾಡ್ತಾರೆ. ಒಂದೇ ಕಾಲದಲ್ಲಿ ಕೃಷ್ಣನಿಗೆ ನೈವೇದ್ಯ ಆಗ್ತಾ ಇರುತ್ತೆ. ಇಲ್ಲಿ ಮೃಷ್ಟಾನ್ನ ಅಂತ ಒಂದು ಪಂಕ್ತಿ ಇದೆ, ಅಲ್ಲಿ ಮೇಲೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಅದೇ ವೇಳೆಯಲ್ಲಿ ಅನುಯಾಜ ಅಂತ ಹೇಳಿ ಅಗ್ನಿಗೆ ಆಹುತಿ ಕೊಡುತ್ತಿರ್ತಾರೆ. ಏಕಕಾಲದಲ್ಲಿ ಒಂದು ಕಡೆಗೆ 3 ದಿಕ್ಕಲ್ಲಿ, ಅಂದರೆ ಜೀವಿಗಳನ್ನು ಸಂತೋಷಪಡಿಸುವುದು, ಪ್ರತಿಮೆಯ ರೂಪದಲ್ಲಿರುವ ಭಗವಂತನನ್ನು ಸಂತೋಷಪಡಿಸುವುದು, ಅಗ್ನಿಯ ರೂಪದಲ್ಲಿರುವ ಭಗವಂತನ ಸಂತೋಷಪಡಿಸುವ ಪೂಜೆ ಒಂದು ಕಡೆ ಮಾತ್ರ ಆಗತ್ತೆ ಅಂತ ಅಂದುಕೊಂಡಿದ್ದೀನಿ. ಬೇರೆ ಕಡೆ ಆಗತ್ತಿದ್ರೆ ತುಂಬ ಸಂತೋಷ. ಇಂತಹ ಪೂಜೆಗಳಿರಬೇಕಾದ್ರೆ ಲಕ್ಷ ದೀಪೋತ್ಸವ ಅದೂ ನಡಿಬೇಕು. ಈಗ ಮೊನ್ನೆ ನಿಮ್ಮ ಪ್ರಧಾನಿಯವರು ಹೇಳಿಲ್ವಾ, ಎಲ್ಲ ಕಡೆ ದೀಪ ಹಚ್ಚಿ ಚಪ್ಪಾಳೆ ತಟ್ಟಿ ಅಂತ? ನಾವೇನು ಬಿದಿಲಿ ನಿಂತ್ಕೊಂಡು ಚಪ್ಪಾಳೆ ತಟ್ಟವರ ಅನ್ನಬಾರ್ದು. ಅದು ಕೂಡ ಭಗವತ್ ಸೇವೆನೇ. ಪ್ರತಿಯೊಂದನ್ನು ಯಜ್ಞ ಯಾಗಾದಿಗಳು, ಧೂಪ ದೀಪ ನೈವೇದ್ಯಗಳು, ಭಗವದರ್ಚನೆಗಳು ಮಾಡ್ತಾ ವೃದ್ಧಾಶ್ರಮ ಸೇವೆಗಳನ್ನು ಮತ್ತು ಬಡಮಕ್ಕಳ ಸೇವೆಯನ್ನು ಸೈಮಂಟೇನಿಯಸ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಬಿಟ್ಟರೆ ಒಂದನ್ನು ಜಾಸ್ತಿ ಮಾಡಿ ಒಂದನ್ನು ಕಮ್ಮಿ ಮಾಡು ಅಂತ ಹೇಳಿಲ್ಲ. ಯಾಕೆಂದರೆ ಶ್ವೇತಕೇತು ರಾಜ ಬೇಕಾದಷ್ಟು ಯಾಗವನ್ನು ಮಾಡಿದ್ದರೂ ಬಂದವರಿಗೆ ಅನ್ನದಾನ ಮಾಡದೇ ಇದ್ದದ್ದರಿಂದ ಅವನು ಸ್ವರ್ಗಕ್ಕೆ ಹೋಗಿದ್ದರೂ ಕೂಡ ಹಸಿವೆ ಅವನನ್ನು ಬಾಧಿಸ್ತಾ ಇತ್ತು. ಪುನಃ ಅವನು ಮಾನಸ ಸರೋವರಕ್ಕೆ ಬಂದು ತನ್ನ ದೇಹವನ್ನು ಬಿಟ್ಟು ತನ್ನ ಹೆಣವನ್ನೇ ತಿನ್ನುವಂಥ ಒಂದು ಅನಿಷ್ಟ ಪಾಪ ಅವನಿಗೆ ಅಂಟುಕೊಂಡಿತ್ತು ಅಂತ ಹೇಳಿದ್ದಾರಲ್ವ. ನಾವು ಲಕ್ಷ ದೀಪೋತ್ಸವ ಮಾಡಿಸ್ತಾ ಇದ್ದೀವಿ, ದೇವರಿಗೆ ಅರ್ಚನೆ ಮಾಡಿಸ್ತಿದ್ದೀವಿ, ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಿದ್ದೀವಿ. ಆದರೆ ಜೀವನ ಸಂತೃಪ್ತಿ ಮಾಡಿಲ್ಲ ಅಂದರೆ ಅಲ್ಲಿ ನ್ಯೂನ್ಯತೆ ಬರುತ್ತೆ ಅಂತ ಧರ್ಮಶಾಸ್ತ್ರ ಹೇಳ್ತಿದೆಯೇ ವಿನಃ ಯಜ್ಞ ಯಾಗಾದಿಗಳನ್ನು ಬಿಟ್ಟು ಬಿಡಿ ಎಂಬುದಾಗಿ ಎಲ್ಲೂ ಹೇಳಿಲ್ಲವಾದ್ದರಿಂದ ಅಜೀರ್ತಿ ಅಂದ್ರೇನು? ಅಜೀರ್ಣ ಅಂದ್ರೇನು? ತಿಂದದ್ದು ಪಚನ ಆಗದೆ ಇರುವುದು. ಅದು ಶ್ವೇತಕೇತು ರಾಜ ಅನೇಕ ವರ್ಷಗಳ 12 ವರ್ಷಗಳ ಕಾಲ ಯಜ್ಞವನ್ನು ಮಾಡಿ ಸತತವಾಗಿ ಅಗ್ನಿಯಲ್ಲಿ ಧಾರಾಕಾರವಾಗಿ ತುಪ್ಪವನ್ನು ಸುರಿಸ್ತಾನೇ ಇದ್ದು ಅಗ್ನಿಗೆ ಅಜೀರ್ಣ ಆಗಿಬಿಡುತ್ತಂತೆ. ಅಗ್ನಿಗೆ ಅಜೀರ್ಣ ಆಗಿ ಖಾಂಡವ ದಹನ ಅಂದರೆ ಖಾಂಡವ ಅನ್ನೋ ಒಂದು ಅರಣ್ಯವನ್ನು ದಹನ ಮಾಡು, ಎಲ್ಲ ಸುಟ್ಟು ಬಿಡು ಅಂತ. ಸುಟ್ಬಿಡು ಅಂದ್ರೆ ತಿಂದುಬಿಡು, ಅದನ್ನೆಲ್ಲ ಸುಟ್ಟಾಕ್ಬಿಡು ಅಂದ್ಬಿಟ್ರಂತೆ. ಅಂದರೆ ಅಜೀರ್ಣ ರೋಗ ಬರಬೇಕಾದ್ರೆ ಹೋಜನದ ಪಾಪ ಅಂತ ಆಯ್ತಲ್ಲ, ಅಗ್ನಿಗೆ ಪಾಪ ಇದೆ ಅಂತ ಆಯ್ತಲ್ಲ. ಪಂಚಭೂತಗಳಲ್ಲಿ ಪಾಪ ಇಲ್ಲದ ಒಂದೇ ಒಂದು ಭೂತ ಅಂದ್ರೆ ಅಗ್ನಿ.
ಮತ್ತು ಅಗ್ನಿಗೆ ಪಾಪ ಇದೆ ಅಂತ ಹೇಳ್ತೀರಲ್ಲ ರೀ, ಜಡವಾದ ಅಗ್ನಿಗೆ ಪಾಪವಿದೆ, ಅದರೊಳಗೊಂದು ಚೈತನ್ಯ ಇದೆ, ಅಗ್ನಿದೇವ ಅಂತಿದ್ದಾನೆ, ಅವನಿಗೆ ಪಾಪ ಪುಣ್ಯಕ್ಕೆ ಅವನು ಭಾಗಿಯೇ, ಅವನು ದೇವತೆಯಾಗಿರೋದ್ರಿಂದ ಅವನಿಗೂ ಅದು ಪಾಪ ಪುಣ್ಯ ಅಂತತ್ತೆ. ಅವನ ಒಳಗೆ, ವಾಯು ತತ್ವದ ಒಳಗೆ ಶ್ರೀ ಸಹಿತನಾಗಿ ಯಜ್ಞನಾರಾಯಣನಿದ್ದಾನೆ, ಅವನಿಗೆ ಪಾಪ ಪುಣ್ಯ ಅಂಟೋ ಪ್ರಶ್ನೆ ಇಲ್ಲ. ಇದ್ಯಾವ ಲಾಜಿಕ್ಕು? ಕೇಳಬೇಡಿ ಬಿಡಿ, ಇದಿರೋದು ಹೀಗೆ ಲಾಜಿಕ್ಕು. ಅದನ್ನು ಕೇಳೋದು ಬಿಡೋದು ನಿಮ್ಮ ಇಷ್ಟ. ಹೇಳ್ತಾ ಇರೋದು ನಮಗೆ ದೇವರು ಕೊಟ್ಟಂಥ ಇಷ್ಟ. ಇಂತಹ ಅಗ್ನಿಗೆ ಅಜೀರ್ಣ ರೋಗ ಬರೋಕ್ಕೆ ಕಾರಣ ಏನು ಅಂತಂದರೆ, ಅಗ್ನಿ ಏನು ಮಾಡಿದ್ದ ಅಂದರೆ ಒಂದು ತಾಕೀತ್ ಮಾಡಿದ್ದ. ಏನಂದರೆ ದೇವತೆಗಳಿಗೆ, ಇಂದ್ರನಿಗೆ ಹೇಳಿದ, ಏಯ್ ಯಾವುದೇ ಯಜ್ಞ ಮಾಡಲಿ ಎಲ್ಲದಕ್ಕೂ ನಾನೇ ಮೂಲ ಕಾರಣ. ರುದ್ರನಿಗೆ ಹವಿಸ್ಕೊಡ್ಬೇಕಾ? ನನ್ನ ಮೂಲಕನೇ ಕೊಡಬೇಕು. ಇಂದ್ರನ್ ಕೊಡಬೇಕಾ? ನನ್ನ ಮೂಲನೇ ಕೊಡು. ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ್ಯ, ಗಣಪತಿ ಎಲ್ಲ ದೇವತೆಗಳಿಗೂ ನನ್ನ ಬಾಯಿಯ ಮೂಲಕವೇ ಅವರು ಊಟ ಮಾಡೋದು. ನನ್ನ ಮೇಲೆ, ನನ್ನೊಳಗೆ ಬಿದ್ದಾಗ ನಾನು ಅದವ್ರಿಗೆ ತಗೊಂಡೋಗಿ ಕೊಡೋದು. ಅದಕ್ಕೇನು ಮಾಡಬೇಕು? ಪ್ರಯಾಜ ಮತ್ತು ಅನುಯಾಜ ಅಂತ ಯಜ್ಞದಲ್ಲಿ ಬರುತ್ತೆ. ಪ್ರಯಾಜಗಳು ಅದನ್ನು ಈಗ ವಿವರಣೆ ಮಾಡೋಕ್ಕಾಗಲ್ಲ, ಅದು ತುಂಬ ಯಾಜ್ಞಿಕ ವಿಷಯಗಳು. ಪ್ರಯಾಜ ಮತ್ತು ಅನುಯಾಜ ಏನೋ ಎರಡು ಫಲಗಳನ್ನು ನನಗೇ ಕೊಡಬೇಕು ಅಂತ ಅವನು ಹಠ ಮಾಡಿದ್ರಿಂದ ಅವನಿಗೆ ಪಾಪ ಉಂಟಾಗಿ ಅವನಿಗೆ ಈ ಅಜೀರ್ಣ ದೋಷ ಬಂತು. ಆ ರೀತಿ ಏನಾದರೂ ನಾರಾಯಣನಿಗೆ ಇದೆಯಾ ಅಂದರೆ, ನಾರಾಯಣನಿಗೆ ಆ ರೀತಿ ಏನೂ ಇಲ್ಲ. ಯಾಕಿಲ್ಲ ಅಂತಂದರೆ, ನಾರಾಯಣನಿಗಲ್ಲಪ್ಪ, ನಾರಾಯಣನ ಭಕ್ತರಿಗೆ ಇಲ್ಲ. ಯಾರಿಗಿಲ್ಲ? ಶ್ರೀಮನ್ನಾರಾಯಣನ ಭಕ್ತರಿಗೆ ಇಲ್ಲ. ಒಮ್ಮೆ ಶ್ರೀನಿವಾಸಾಚಾರ್ಯರು ಅಂಥೇಳಿ ಮಹಾ ವಿದ್ವಾಂಸರು, ಅದೆಷ್ಟೋ ಬಾರಿ ಸುಧಾಶಾಸ್ತ್ರವನ್ನು ಮಂಗಳ ಮಾಡಿಸಿದಂಥವರು. ಅವರ ಅಳಿಯಂದರು ವಿಜಯದಾಸರು ಅಂತ ಕಾಣುತ್ತೆ, ಸರಿಯಾಗಿ ನನಗೆ ವಿಚಾರ ತಿಳಿದಿಲ್ಲ. ವಿಜಯದಾಸರು ಮಹಾಜ್ಞಾನಿಗಳಾಗಿ ಬಿಟ್ಟಿದ್ದರು. ಅಷ್ಟು ಹೊತ್ತಿಗೆ ಕನ್ನಡದಲ್ಲಿ ಅನೇಕ ದೇವರ ನಾಮಗಳನ್ನು ನುಡಿಯುತ್ತಾ ಕಾಲಿಗೆ ಸದಾ ಗೆಜ್ಜೆಯನ್ನು ಕಟ್ತಾ ಇದ್ರು. ಯಾವತ್ತೋ ಒಂದು ದಿವಸ ಗೆಜ್ಜೆ ಕಾಲ್ ಕಟ್ಟೀರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯೀರೆಂಬೋ ಕಾಗದ ಬಂದಿದೆ, ನಮ್ಮ ಕಮಲಾನಾಭನು ತಾನೇ ಬರೆದ ಕಾಗದ ಬಂದಿದೆ, ಹೀಗಿರ್ತಾ ಇದ್ರು. ಒಂದು ದಿವಸ ಅವರು ಮಾನವಿ ಕ್ಷೇತ್ರಕ್ಕೆ ಬಂದರು. ಮಾನವಿಯಲ್ಲಿ ಶ್ರೀನಿವಾಸ ದಾಸರು ವಾಸ ಮಾಡ್ತಿದ್ದಂಥ ಪ್ರದೇಶ. ಇವರು ಭಜನೆಯನ್ನು ಇಟ್ಕೊಂಡಿದ್ರು, ವಿಠ್ಠಲ ನಾಮಸ್ಮರಣೆ ಇಟ್ಕೊಂಡಿದ್ರು. ಮಡಿಯಲ್ಲಿ ಅಡಿಗೆ ಎಲ್ಲವೂ ತಯಾರಾಗಿತ್ತು. ಪಾಪ ಆ ಊರಿನ ಹಿರಿಯರಾದ ಶ್ರೀನಿವಾಸಾಚಾರ್ಯರು ತಮಗೆ ಮಾವಂದರೂ ಆಗಬೇಕು. ಅವರನ್ನು ಹೋಗಿ ಆಹ್ವಾನವನ್ನು ಕೊಟ್ಟರು. ದಯಮಾಡಿ ತಾವು ಬಂದು ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ಭಗವಂತನಿಗೆ ಅನ್ನವನ್ನು ನಿವೇದನ ಮಾಡಿ ತಾವು ಉಂಡು ನಮಗೆ ಹಾಕಬೇಕು ಅಂತ ಪಾಪ ವಿಜಯರಾಯರು ಕೇಳಿಕೊಂಡ್ರು. ಯಾಕೆಂದರೆ ತಿಳಿದವರ ಕೈಲಿ ಮಾಡಿಸ್ಬೇಕು ಅನ್ನೋದಷ್ಟೇ. ಇವರು ಆಯಿತು ಅಂದರು. ಮರು ದಿವಸ 12 ಗಂಟೆ ಆಗಿದೆ, 1 ಗಂಟೆ ಆಗಿದೆ, ಅವರು ಬರಲೇ ಇಲ್ಲ. ಆಗ ವಿಜಯದಾಸರು ಮಧ್ಯದಲ್ಲಿ ಕಣ್ಸನ್ನೇನು ಮಾಡಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇವರು ಹೋಗಿ ಕರೆದಾಗ ಅವರು ಎಲೆ ಅಡಿಕೆಯನ್ನು ಬೇಕಂತೆ ಎಲೆ ಅಡಿಕೆಯನ್ನು ಸುತ್ತಿ ಬಾಯಲ್ಲಿ ಹಾಕೋತಾ ಇದ್ರು. ಹೇಳಿದ್ರು, ಇಲ್ಲಪ್ಪ ಏನು ತಿಳ್ಕೊಬೇಡ್ರಿ, ತಮ್ಮದು ತಡ ಆಗಿಬಿಡ್ತದೆ, ನಾನು ಬರಬಾರ್ದು ಅಂತ ಹೇಳಬಾರ್ದು ಅಂತ ಹೇಳಿ ಹಾಗೆ ಹೇಳಿದೆ. ನಾನು ಇನ್ನೊಂದು ಕಡೆ ಊಟ ಮಾಡಿದರೆ ನನಗೆ ಹೊಟ್ಟೆ ನೋವು ಬಂದುಬಿಡುತ್ತೆ, ನನಗೆ ತಡ ಮಾಡಿ ಪ್ರಸಾದ ತಗೊಂಡು ಅಭ್ಯಾಸ ಇಲ್ಲ, ಬೇಗನೆ ನಾನು ಊಟ ಮುಗಿಸ್ಬಿಟ್ಟಿರ್ತೀನಿ ಅಂತ ಹೇಳಿ ನಕಾರವನ್ನು ಮಾಡಿದರು. ಅಂದರೆ ಅದನ್ನು ತಪ್ಪಿಸಿದರು. ಈ ತಪ್ಪಿಸಿದ ಒಪ್ಪಿಗೆ ಭಗವಂತನಿಗಾಗಲಿಲ್ಲ. ಹೊಟ್ಟೆ ನೋವು ಪ್ರಾರಂಭ ಆಯ್ತು ರೀ. ಕಣ್ಣೋವೋ, ತಲೆನೋವೋ, ಹಲ್ಲು ನೋವೋ ಯಾವುದೂ ತಡ್ಕೊಳಕ್ಕಾಗಲ್ಲ. ಕನಿಷ್ಠ ಪಕ್ಷ ಹಲ್ಲು ನೋವು, ತಲೆನೋವು, ಕಿವಿ ನೋವು ಹೇಗಾದರೂ ತಡ್ಕೋಬಹುದು. ಅದೆಲ್ಲ ತಲೆ ಒಳಗೆ ಇದೆ. ತಲೆಯನ್ನು ಬಿಟ್ಟು ಹೊಟ್ಟೆ ಇದೆ ನೋಡಿ. ಹೊಟ್ಟೆ ನೋವು ಬಂದರೆ ಮರಣಾಂತಿಕ ಸಂಕಟ. ಯಾಕೆ ಅಂದರೆ ಎಲ್ಲವೂ ಹೊಟ್ಟೆ ಒಳಗೆ ಇರೋದು. ಇನ್ನೊಬ್ರು ನೋಡಿದ್ರೂ ಹೊಟ್ಟೆ ಕಿಚ್ಚು ಒಳಗೆ, ಇನ್ನೊಬ್ರು ನೋಡಿದ್ರೂ ಪ್ರೇಮ ಹೊಟ್ಟೆ ಒಳಗೆ, ತಿಂದ್ರೂ ಹೊಟ್ಟೆ ಒಳಗೆ, ಕಕ್ಕಿದ್ರೂ ಹೊಟ್ಟೆ ಒಳಗೆ. ಅಂತ ಹೊಟ್ಟೆ ನೋವು ಯಾರಿಗೂ ಬರಬಾರ್ದು. ಬಂದರೆ ಮರಣಾಂತಿಕ ವೇದನೆ ಆಗುತ್ತಂತೆ ಅನ್ನಲ್ಲ. ನಾವು ಸಣ್ಣವರಿದ್ದಾಗ ಹೊಟ್ಟೆ ನೋವು ಬಂದಾಗ ಅದೆಷ್ಟು ಹೊರಳಾಡ್ತಿದ್ವೋ ಏನು, ಅಂತಹ ಹೊಟ್ಟೆ ನೋವು ಬಂದುಬಿಡ್ತು. ತಡಿಲಿಕ್ಕಾಗ್ತಾ ಇಲ್ಲ, ಅಳ್ತಾ ಇದ್ದಾರೆ. ಎಲ್ಲ ರೀತಿಯ ಆಯುರ್ವೇದ ಶಾಸ್ತ್ರ ಎಲ್ಲವೂ ಆಯಿತು. ಆದರೆ ಅವರು ನಿಸ್ವಸ್ಥರಾಗಿ ಬಿಟ್ಟರು. ಅದು ಅಸ್ವಸ್ಥರಾಗಿ ಬಿಟ್ಟರು, ನಿಸ್ವಸ್ಥರಲ್ಲ ಅಸ್ವಸ್ಥರಾಗಿ ಬಿಟ್ಟರು. ಯಾರೋ ಹೇಳಿದ್ರು, ವಿಜಯರಾಯರನ್ನ ಬರೀ ಅಳಿಯ ಅಂತ ತಿಳ್ಕೊಬೇಡಿ, ಮಹಾಜ್ಞಾನಿಗಳು,
ಭಗವಂತನನ್ನು ಉಪಾಸನೆ ಮಾಡುವಂಥ ಮಹಾದಾರ್ಶನಿಕರು. ಅವರಲ್ಲಿ ಹೋಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ವಿಜಯರಾಯರ ಹತ್ರ ಅವರನ್ನು ಕರ್ಕೊಂಡು ಬಂದಾಗ ವಿಜಯರಾಯರು ಏನು ಹೇಳಿದ್ರು ಅಂದರೆ, ನೋಡಿ, ಇದಕ್ಕೊಬ್ಬ ಒಳ್ಳೆ ವೈದ್ಯರಿದ್ದಾರೆ, ನೀವು ಅವರ ಹತ್ರ ಹೋಗಿ. ಅವರು ಯಾರು ಅಂದರೆ ಉತ್ತನೂರು ಅಂತ ಒಂದು ಕ್ಷೇತ್ರ ಇದೆ. ಆ ಉತ್ತನೂರು ಕ್ಷೇತ್ರದಲ್ಲಿ ಶ್ರೀ ಗೋಪಾಲದಾಸರು ಅಂತ ಇದ್ದಾರೆ. ಅವರ ಹತ್ರ ಹೋದರೆ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ತಕ್ಷಣ ಎಷ್ಟು ಜನಕ್ಕೆ ಹೊಟ್ಟೆ ವಾಸಿಯಾಗಿದೆ ಅಂತ ಹೇಳಿ. ಪಾಪ ಅಲ್ಲಿಂದ ಕಷ್ಟಪಟ್ಕೊಂಡು ಅದೇನು ಗಾಡಿ ಮಾಡ್ಕೊಂಡು ಬಂದರು, ಯಾವುದ್ರ ಮೇಲೆ ಬಂದರು ನಾವೆಲ್ಲಿ ನೋಡಿದ್ದೀವಿ ಸ್ವಾಮಿ. ಬಂದರು, ಆಗಿನ ಕಾಲದಲ್ಲಿ ಬಸ್ಸು ಕಾರು ಏನು ಇರಲಿಲ್ವಲ್ಲ. ಬಂದಾಗ ಅಲ್ಲಿ ಒಂದು ಶ್ರೀನಿವಾಸ ದೇವರ ಗುಡಿ ಕಾಣಿಸ್ತು ಊರ ಹೊರಗೆ. ಆ ಶ್ರೀನಿವಾಸ ದೇವರ ಗುಡಿ ಹತ್ರ ಒಬ್ಬ ಮನುಷ್ಯ ಕಸ ಹೊಡಿತಾ ಇದ್ದ. ಯಾರೋ ಕಸ ಹೊಡೆಯೋನು ಇದ್ದ. ಊರೊಳಗೆ ತಕ್ಷಣ ಹೋಗೋಕ್ಕಿಂತ ಮುಂಚೆ ಅವನನ್ನು ಕೇಳಿಬಿಟ್ರೆ ಸಮಸ್ಯೆ ಇಲ್ಲ ಅಂಥೇಳಿ, ಅಪ್ಪ ಗೋಪಾಲದಾಸರ ಮನೆ ಎಲ್ಲಿ ಅದೆಯಪ್ಪ ಅಂತ ಕೇಳಿದ್ರು. ಆ ಕಸ ಹೊಡೆಯವ ಏನು ಹೇಳ್ದ ಅಂದರೆ, ಹಿಂಗೆ ಹೋಗ್ರಿ, ಅಲ್ಲಿ ತಿರುಗ್ರಿ, ಹಂಗೆ ಹೋಗ್ರಿ, ಇಲ್ಲಿ ತಿರುಗ್ರಿ, ಅಲ್ಲೊಂದು ಸರೋವರ ಕಾಣುತ್ತೆ, ಅಲ್ಲೊಂದು ಅರಳಿ ಮರ ಕಾಣಿಸುತ್ತೆ, ಮತ್ತು ಎಡಕ್ಕೆ ಹೊರಳಿ ಮತ್ತು ಬಲಕ್ಕೆ ಬನ್ನಿರಿ, ಅಲ್ಲೊಂದು ಸಣ್ಣ ಗುಡಿಸ್ಲು ಥರ ಕಾಣುತ್ತೆ, ಅದೇ ಗೋಪಾಲದಾಸರ ಮನೆ ಅಂದರು. ಅವ್ರು ಹಂಗೆ ಬಂದು ಹಿಂಗೆ ಹೊರಳಿ ಹಿಂಗೆ ಹೋಗಿ ಹಂಗೆ ಬಂದು ಏನು GPS ಹಾಕ್ಕೊಂಡ್ರು. ಬಂದು G ಅಂದ್ರೇನೋ ಜಗನ್ನಾಥ, P ಅಂದ್ರೇನೋ ಪರಮೇಶ್ವರ, S ಅಂದ್ರೇನೋ ಶ್ರೀನಿವಾಸ, ಎಲ್ಲ ಹುಡ್ಕೊಂಡು ಬಂದು GPS ಹಾಕ್ಕೊಂಡು ಬಂದು ನೋಡಿದ್ರೆ ಆ ಮನೆ ಸಿಕ್ಕಿತ್ತು. ಅಲ್ಲೊಂದು ವೃದ್ಧ ಹೆಂಗಸು, ವಯಸ್ಸಾಗಿರ್ತಕ್ಕಂಥ ಒಂದು ಹೆಣ್ಮಗಳು ಏನೋ ಒಂದು ಭತ್ತನೋ ಜೋಳನೋ ಕೇರ್ತಾ ಇದೆ. ಅಮ್ಮ ನಮಗೆ ಗೋಪಾಲದಾಸರು ಬೇಕಾಗಿತ್ತು, ಗೋಪಾಲದಾಸರು ಮನೆ ತಾನೇ ಇದು ಅಂತಂದರು. ಹೌದಪ್ಪ, ಇದು ಗೋಪಾಲದಾಸರು ಮನೆ ಅಂತ ಅವಳು ಹೇಳಿದ್ರು. ಆಗ ಅವ್ರು ಹೇಳಿದ್ರು, ಗೋಪಾಲದಾಸರು ಬೇಕಾಗಿತ್ತು, ನಮ್ಮ ಆಚಾರ್ಯರಿಗೆ ತುಂಬ ಹೊಟ್ಟೆನೋ ಬಂದಿದೆ, ಈ ಕ್ಷಣವೋ ನಾಳೆ ಅನ್ನೋಂತೂ ಆಗಿದೆ, ತಡ್ಕೊಳಕ್ಕಾಗ್ತಿಲ್ಲ, ಅದರಿಂದ ದಯವಿಟ್ಟು ಗೋಪಾಲದಾಸರು ಎಲ್ಲಿದ್ದಾರೆ ಹೇಳವ್ವ. ಅವಳು ಹೇಳಿದ್ಲು, ಅಯ್ಯೋ ರಾಮಚಂದ್ರ, ಅವನ 5 ವರ್ಷ ಹುಡುಗ ಇದ್ದಾಗಿಂದ ಹಿಡ್ಕೊಂಡು ಮನೆ ಅಂತ ಒಂದು ಇದೆ, ಅಮ್ಮ ಅಂತ ನಾನು ಒಬ್ಬಳಿದ್ದೀನಿ, ಮನೆ ಕಡೆ ಗಮನವೂ ಇಲ್ಲ, ಯಾವುದೂ ಇಲ್ಲ, ನಾನೇ ಹೋಗಿ ನೋಡ್ಕೊಂಡು ಬರ್ತಿರ್ತೀನಿ. ಅವನು ಇಲ್ಲಿರೋದೇ ಇಲ್ವಲ್ಲಪ್ಪ. ಅಯ್ಯಯ್ಯೋ, ಮತ್ತು ಈಗ ಯಾವ ಊರಿಗೆ ಹೋಗ್ಬೇಕಪ್ಪ? ಯಾವ ಊರಿಗೂ ಹೋಗಬೇಡಿ, ಹಿಂಗೆ ಹೋಗಿ ಅಲ್ಲಿ ಸರೋವರ ಕಾಣುತ್ತೆ, ಹಂಗೆ ಹೋಗಿ ಅಲ್ಲಿ ಅರಳಿ ಮರ ಕಾಣುತ್ತೆ, ಹಂಗೆ ಹೋಗಿ ಒಂದು ಆಂಜನೇಯನ ಗುಡಿ ಕಾಣುತ್ತೆ. ಅವ್ರು ಹೆಂಗೆ ಬಂದಿದ್ರು ಹಂಗಂಗೆ ಹೇಳಿದ್ಲು. ಹೇಳ್ಬಿಟ್ಟು ಅಲ್ಲೊಂದು ವೆಂಕಪ್ಪನ ಗುಡಿ ಇದೆ, ವೆಂಕಪ್ಪ ಅಂದರೆ ಶ್ರೀನಿವಾಸನ ಗುಡಿ ಇದೆ, ಅಲ್ಲಿ ಇರ್ತಾನೆ ನನ್ನ ಮಗ. ಅಲ್ಲಿ ಯಾರೂ ಇಲ್ಲ, ಯಾವನೊಬ್ಬ ಕಸ ಹೊಡಿತಿದ್ನಲ್ಲ, ಅಯ್ಯ ಅವನೇ ಕಣಯ್ಯ, ಇಡೀ ದಿವಸ ಅಲ್ಲಿ ಬಿದ್ದಿರೋ ಕಸಗಳೆಲ್ಲ ಹೊಡಿತಿರ್ತಾನೆ, ರಂಗೋಲಿ ಹಾಕ್ತಾನೆ, ನೀರು ಹಾಕ್ತಾನೆ, ಅಲ್ಲೇ ಇರ್ತಾನೆ ಅವನೇ ನಮ್ಮ ಮಗ ಗೋಪಾಲದಾಸರು. ಮತ್ತೆ ಹಿಂಗು ಬಂದು ಮಹಾಸ್ವಾಮಿ, ಎಂಥ ತಪ್ಪು ನಮ್ಮಿಂದ, ತಾವು ಗೋಪಾಲದಾಸರು ಅಂತ ಹೇಳಬಾರ್ದೆ ಅಪ್ಪ. ನೀವು ಕೇಳಬೇಕಾದಾಗ ಗೋಪಾಲದಾಸನ ಮನೆ ಎಲ್ಲಿ ಅಂತ ಕೇಳಿದ್ರಿ. ನನ್ನ ಮನೆ ಇರುವುದು ಇಲ್ಲಲ್ಲ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ ನೀವು ಮನೆಯನ್ನು ಕೇಳಿದರೆ ನಾನು ಸುಮ್ಮನೆಯಾಗಿ ನಿಮಗೆ ನನ್ನ ಮನೆಯನ್ನು ತೋರಿದೆ. ನೀವು ಕೇಳಿದ್ದು ನನ್ನ ಮನೆಯನ್ನು, ನನ್ನನ್ನು ಕೇಳಲಿಲ್ಲ. ನನ್ನ ಪರಿಚಯ ನೀವು ಮಾಡಿ ಕೇಳಿದರೆ ನಾನೇ ಗೋಪಾಲದಾಸ ಅಂತ ಊರಿನ ಜನ ಹೇಳುತ್ತಾರೆ ಅಂತ ಹೇಳುತ್ತಿದ್ದೆ ಅಂದ್ಬಿಟ್ಟು. ನೋಡಿ, ಇದು ಜ್ಞಾನಿಗಳ ಲಕ್ಷಣ, ನಮ್ಮದು ಅವಲಕ್ಷಣ. ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳೋಕ್ಕಿಂತ ಮುಂಚೆ ನಾನು ಯಾರು, ನಮ್ಮಪ್ಪ ಯಾರು, ನಾನು ಎಲ್ಲಿಂದ ಬಂದೆ, ನಾವು ವೀಣೆ ಶೇಷಣೆ ಎಂದು ಏನೇನೇ ಒಟ್ಟು ಯಾವ್ಯಾವುದು ಅಲ್ಲಿದ್ದು ಇಲ್ಲಿದೆ ಒಟ್ಟು ಇಷ್ಟು ಥರ ರಾಗ ತೆಗಿತೀವಿ. ರಾಗ ವಿರಾಗ ಇದು ಒಂದು ರೋಗ. ಅಂತೂ ಇಂತೂ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ, ಇದು ನನ್ನ ಕೈಯಲ್ಲಿ ಆಗುವ ಕೆಲಸವಲ್ಲ, ನನಗಿಂತ ದೊಡ್ಡ ಒಬ್ಬ ವೈದ್ಯನಿದ್ದಾನೆ, ಅವನ ಹತ್ರ ಹೋಗೋಣ ನಡಿ. ಆಯಿತು ಕತೆ. ಇದು ಈ ಶ್ರೀನಿವಾಸಾಚಾರ್ಯ ಕತೆ ಕೊಟ್ಟೆಲ್ಲ ಬಾಲಬ ಏನು ಮಾಡೋದು? ಸೀದಾ ಅವರನ್ನು ವೆಂಕಟಗಿರಿ ಶ್ರೀನಿವಾಸನ ಕ್ಷೇತ್ರ ತಿರುಪತಿ ವೆಂಕಟಾಚಲಕ್ಕೆ ಕರ್ಕೊಂಡು ಹೋಗಿ ನೀವು ಇಲ್ಲೇ ಇರಿ, ನಾನು ಹೋಗಿ ದೇವರ ತೀರ್ಥ ಪ್ರಸಾದವನ್ನು ತೊಗೊಂಡು ಬರ್ತೀನಿ, ಅದನ್ನು ನೀವು ತಗೊಳ್ಬೇಕಾಗುತ್ತೆ. ಅವ್ರು ಮೊದಲೇ ಹೊರಗೆಲ್ಲ ಏನೂ ತಿಂತಿರಲಿಲ್ಲ. ಹೊರಗೆ ಅಂದ್ರೇನು, ಯಾವ ದೇವಸ್ಥಾನದಲ್ಲೂ ಪ್ರಸಾದ ತಗೊಳ್ಳೋರಲ್ಲ, ಯಾವ ತೀರ್ಥನೂ ತಗೊಳ್ಳೋರಲ್ಲ. ಎಂಥ ಧರ್ಮ ಪರೀಕ್ಷೆ ನೋಡಿ. ನಾವು ಯಾವುದನ್ನು ನಡೆಸ್ತೀವಿ ಅಂತ ಹಠದಿಂದ ಹೇಳ್ತೀವಿ, ಅದನ್ನು ನಡೆಯೋದು ಹಾಗೆ ಮಾಡ್ತಾನೆ ದೇವರು. ಎಲ್ಲವನ್ನೂ ನೀನು ನಡೆಸ್ತೀಯಾ ಅಂತ ಶರಣಾಗತಿಯಿಂದ ಮಾಡಿದರೆ ಎಲ್ಲವೂ ನೇಮ ನಿಷ್ಠೆ ನಡೆಸ್ತಾನೆ. ಇಲ್ಲಿ ಕೆಲವರು ಹೇಳ್ತಾರೆ ಮಡಿ ಮೇಲೆ, ಅವ್ರು ಚೆನ್ನಾಗಿ ಮಡಿ ಮೇಲ್ಗೆ ಮಾಡ್ತಾರೆ ರೀ. ಮಡಿ ಮಾಡಲಿ, ಮೈಲ್ಗೆ ಯಾಕೆ ಮಾಡೋದಾ? ಮಡಿ ಮಾಡುವವರು ನಾವು, ಮೈಲಿಗೆ ಮಾಡಿಸುವವನು ದೇವರಾಗ್ಬಿಡ್ತಾನೆ. ಆದ್ದರಿಂದ ನಾವು ಭಗವದರ್ಪಣ ಬುದ್ಧಿಯಿಂದ ಏನನ್ನು ಮಾಡಿದರೂ ಅದು ಮೈಲಿಗೆಯಲ್ಲಿ
ಪರ್ಯಾವಸಾನವಾಗುವುದಿಲ್ಲ. ಈ ರೀತಿಯಾಗಿ ಗೋಪಾಲದಾಸರು ಹೋಗಿ ಒಂದು ಅರ್ಧ ಗಂಟೆ ಮೇಲೆ ಆಗಿರ್ಬೋದು ಬಂದರು. ಗೋಪಾಲದಾಸರು ಬಂದು ಅವರಿಗೆ ತೀರ್ಥ ಪ್ರಸಾದ ಕೊಟ್ಟರು. ಸ್ವಲ್ಪ ಹೊಟ್ಟೆಯಲ್ಲಿ ಉಪಶಮನ ಆಯಿತು. ಸ್ವಲ್ಪ ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೋದರು. ಹೋಗಿ ಒಂದು 3 ನಿಮಿಷದಲ್ಲಿ ಪುನಃ ಗೋಪಾಲದಾಸರು ಬಂದು ತೀರ್ಥವನ್ನು ಶಾಲ್ಯಾನ್ನವನ್ನು ತಂದುಕೊಟ್ರು. ಅಯ್ಯೋ, ಎಷ್ಟು ಸಲ ತಿನ್ನಲಿ, ಇನ್ನೂ 5 ನಿಮಿಷ ಆಗಿಲ್ಲ, ತಂದು ಕೊಟ್ಟು ಮತ್ತೆ ತಂದು ಕೊಡ್ತಾ ಇದ್ದೀರಲ್ಲ, ಸ್ವಲ್ಪ ಪರವಾಗಿಲ್ಲ, ಒಂಚೂರು ಆರಾಮನಿಸ್ತಾ ಇದೆ ಹೊಟ್ಟೆ. ಆಗ ಅವ್ರು ಹೇಳಿದ್ರು, ಅಪ್ಪ ನಾನು ಹೋಗಿ ಅಲ್ಲಿ ಲೈನ್ ಪಾಳೆ ಹಚ್ಚಿ ಅದರ ಲೈನಲ್ಲಿ ನಿಂತ್ಕೊಂಡು ಈಗ ತೀರ್ಥ ಪ್ರಸಾದ ಸಿಕ್ಕಿದೆಯಪ್ಪ, ನಾನು ಯಾವಾಗ ತಂದು ಕೊಟ್ಟಿದ್ದೆ, ಮತ್ತು ಅವಾಗ ತಂದು ಕೊಟ್ಟವ್ರು ಯಾರು? ನೀವೇ ಅಲ್ವಾ? ಅವರು ತಿಳಿಯದಂತಾಯಿತು. ಭಗವಂತನೇ ಗೋಪಾಲದಾಸರ ವೇಷದಲ್ಲಿ, ದೇವರು ಮಾನವ ರೂಪದಲ್ಲಿಯೇ ಬರೋದ್ರಿ, ಪ್ರಾಣಿಯ ರೂಪದಲ್ಲೂ ಬರ್ತಾನೆ, ಮಾನವ ರೂಪದಲ್ಲೂ ಬರ್ತಾನೆ. ದೇವರ ಒಲುಮೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಶರಣಾಗತರಾಗಿರಿ. ಶರಣಾಗತಿ ಇಲ್ಲದಿದ್ದರೆ ದೇವರು ನಿಮ್ಮ ಜೊತೆ ಬರೋದಿಲ್ಲ ರೀ. ಈ ರೀತಿಯಾಗಿ ಗೋಪಾಲದಾಸರ ವೇಷದಲ್ಲಿ ಶ್ರೀನಿವಾಸ ಬಂದು ಅವರಿಗೆ ಔಷಧಿಯನ್ನು ಕೊಟ್ಟಿದ್ದಾನೆ. ಆದರೆ ಹೇಳಿದ್ರು ಗೋಪಾಲದಾಸರು, ವಿಜಯರಾಯರ ಶಾಪ ನಿಮಗೆ, ಯಾಕಂದರೆ ಅವರು ನನ್ನ ಗುರುಗಳು. ಯಾರ ಗುರುಗಳು? ವಿಜಯದಾಸರು ಗೋಪಾಲದಾಸರ ಗುರುಗಳು. ಅವರು ನನ್ನ ಬಳಿ ನಿನ್ನನ್ನು ಕಳಿಸಿದ್ದಾರೆ ಅಂದರೆ ನಿಮ್ಮ ಕರ್ಮ ಎಷ್ಟು ದೊಡ್ಡದು, ಯಾಕೆ ಇಂಥ ಅನಿಷ್ಟ ಕಾರ್ಯವನ್ನು ಮಾಡಿದ್ದೀರಿ? ಏನಪ್ಪ ಹೇಳಲಿಲ್ಲ. ನೋಡಿ, ನಿಮ್ಮ ಕುಂಡಲಿ ತೆಗೆದು ನೋಡಿ, ನೀವು ಜ್ಯೋತಿಷ್ಯ ಬಲ್ಲವರು, ನಿಮಗೆ ಮೃತ್ಯು ಸಮೀಪಿಸಿದೆ, ಈ ವೇಳೆಯಲ್ಲಿ ನಿಮಗೆ ಹೊಟ್ಟೆ ನೋವು ಬಂದಿದೆ, ಆ ಹೊತ್ತಿಗೆ ನಿಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಬಂದಿದೆ, ಅದಕ್ಕೆ ವಿಜಯರಾಯರು ಕಾರಣವಲ್ಲ. ಇದು ನಾ ಮಾಡಿದ ಕರ್ಮ ಬಲವಂತವಾದೊಡೆ ನೀ ಮಾಡುವುದು ಏನೋ ಹರಿಯೇ, ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ, ನೇಮದಿಂದಲೇ ತನ್ನ ಪಣೆಯೊಳೂ ಬರೆದ ಎನ್ನುವುದಾಗಿದೆ. ಆದ್ದರಿಂದ ಈಗ ನಾವು ಕರ್ಮಕಾಂಡವನ್ನು ಮಾಡಬೇಕು. ಕರ್ಮ ಅಲ್ಲ, ಕರ್ಮಕಾಂಡವನ್ನು ಮಾಡಬೇಕು. ಯಾವುದು ಕರ್ಮಕಾಂಡ? ಕರ್ಮಕಾಂಡ ಯಾವುದು? ಈಗ ಪ್ರಾಯಶ್ಚಿತ್ತ ಮಾಡಬೇಕು. ಯಾವ ಪ್ರಾಯಶ್ಚಿತ್ತ? ನಿಮಗೆ ನನ್ನ ಅಂದರು, ಹೇಳಲೇ ಇಲ್ಲ. ನಿಮಗೆ ನನ್ನ ಆ ಬೇಡ. ಜೋಳದ ಹಿಟ್ಟನ್ನು ತಂದರು, 2 ರೊಟ್ಟಿಯನ್ನು ಬಡಿದರು, ಕಲ್ಲನ್ನು ಹೂಡಿದರು. ಜೋಳದ ರೊಟ್ಟಿಯನ್ನು ಗೋಪಾಲದಾಸರೇ ಸುಟ್ಟರು. ಸುಡುವುದರೊಂದಿಗೆ ಶ್ರೀನಿವಾಸ ಆಚಾರ್ಯರ ಎಲ್ಲ ಕರ್ಮಗಳನ್ನು ಸುಟ್ಟರು. ಜೋಳದ ರೊಟ್ಟಿಯನ್ನು ಬಡಿಯುವುದರ ಜೊತೆಗೆ ಅವರ ಕರ್ಮಗಳನ್ನು ಬಡಿದು ಎಬ್ಬಿಸಿದರು, ಅವುಗಳನ್ನು ಸುಟ್ಟರು, ಕಮ್ಮಗೆ ಮಾಡಿದರು. ಅಂದರೆ ಚಂದ್ರನೋಪಾದಿಯಲ್ಲಿ, ಚಂದ್ರನ ಆಕೃತಿಯಲ್ಲಿ ಅವರನ್ನು ಸ್ವಚ್ಛ ಮಾಡುತ್ತಾ ಹೋದರು. ಮಾಡಿ 4 ರೊಟ್ಟಿಗಳಾಯಿತು. 4 ರೊಟ್ಟಿಯಲ್ಲಿ 2 ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ರೊಟ್ಟಿಗಳನ್ನು ತಯಾರು ಮಾಡಿ ದೇವರ ಮುಂದೆ ಇಟ್ಟು ಹೇಳುತ್ತಾರೆ, ಅವರೋಗವೋ ಎನಗೆ ದೇವಧನ್ವಂತ್ರಿ, ಸಾವಧಾನದಿ ಕೈಯ ಹಿಡಿದು ನೋಡಯ್ಯ, ಅವರೋಗವೋ ಎನಗೆ ದೇವ ಧನ್ವಂತ್ರಿ. ಹಿಂದಿನ ಕಾಲದಲ್ಲಿ ವೈದ್ಯರು ಕೈಯನ್ನು ಹಿಡಿತಿದ್ದು, ಮೂಗಿಡ್ಬೋದು, ಮೂಗಿಡಿದ್ರೆ ಕರೋನಾ ಬರುತ್ತೆ, ಕಣ್ಣಿಡ್ಬೋದು, ಏನೇನೋ ಬಂದ್ಬಿಡುತ್ತೆ. ಕೈ ಮಾತ್ರ, ಕೈಯಲ್ಲಿ 3 ನಾಡಿಗಳಿರುತ್ತೆ. ಆ 3 ನಾಡಿಗಳು ಇಡ, ಪಿಂಗಲ, ಸುಷುಮ್ನ ನಾಡಿಗಳನ್ನು ಹಿಡಿದು ಇಡೀ ದೇಹದ ರೋಗವನ್ನು ಪತ್ತೆ ಮಾಡ್ತಾ ಇದ್ರು ಹಿಂದಿನವರು. ಹಸ್ತ ಸಾಮುದ್ರಿಕ, ಕೈಯನ್ನು ನೋಡಿ ಹಿಂದೇನಾಗಿದ್ದೆ ಮುಂದೇನಾಗ್ತೀಯ ಅಂತ ಹೇಳ್ತಿದ್ರು. ಈಗ ಯಾರಿಗೂ ಕೈ ಹಿಡಿಯೋಕ್ಕೆ ಯೋಗ್ಯತೆಯೇ ಇಲ್ಲ. ಯಾಕೆಂದರೆ ಕೈ ಹಿಡಿದು 1 ವರ್ಷದೊಳಗೆ ಕೈ ಬಿಟ್ಟುಬಿಡ್ತಾರೆ. ಕೆಲವರು ಕೈ ಹಿಡಿಯೋ ದಿವಸನೇ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಯಾವತ್ತು ಇವ್ರ ಕೈ ಬಿಟ್ಟು ನಾವು ಹೋಗ್ತೀವಿ ಅಂತ. ಹಾಗಾಗಿ ಕೈ ಹಿಡಿಯೋದಕ್ಕೆ ಅರ್ಥನೇ ಇಲ್ಲ. ಕಾಲು ಹಿಡಿದು ಎಳೆಯಕ್ಕೆ ಮಾತ್ರ ಕೈ ಹಿಡಿತಾರಷ್ಟೆ. ಕಾಲು ಹಿಡಿದು ಎಳೆಯುವುದಕ್ಕೆ ಕೈಗಳನ್ನು ಹಿಡಿಯುತ್ತಾರೆ, ಬಿಟ್ಟರೆ ಕೈಗಳಿಗೆ ಅರ್ಥವಿಲ್ಲ. ಈಗ ರಕ್ತ, ಹೇಲು, ಉಚ್ಚೆ, ಪರೀಕ್ಷೆ, ಅವು ಮುಟ್ಟಬಾರದಂಥ ವಸ್ತುಗಳು.
ಮುಟ್ಟುವಂಥ ವಸ್ತು ಕೇವಲ ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಃ ಅಯಮ್ಮೆ ವಿಶ್ವಭೇಷಜೋಯಂ ಶಿವಾಭಿಮರ್ಶನ. ಕೈಯನ್ನು ಹಿಡಿಬೇಕಪ್ಪ, ಪಾಣಿಗ್ರಹಣ ಮಾಡಬೇಕು. ಪಾಣಿ ಅಂದರೆ ಅಂಗೈ, ಗ್ರಹಣ ಅಂದರೆ ಹಿಡಿಯುವುದು. ಸೂರ್ಯಗ್ರಹಣ ಚಂದ್ರಗ್ರಹಣ ಇದ್ದಂಗೆ ಅಲ್ಲ, ಪಾಣಿಗ್ರಹಣವನ್ನು ಮಾಡಬೇಕು. ಈ ರೀತಿಯಾಗಿ ಕೈಯನ್ನು ಹಿಡಿದು ನೋಡ್ತಾ ಇದ್ರು. ನಮ್ಮ ಮನೇಲಿ ಕೃಷ್ಣಮೂರ್ತಿ ಅಂತ ಅವರು ಪಂಡಿತರಿದ್ರು. ನಮ್ಮ ತಾಯಿಯ ತಂದೆಯ ಸೋದರ ಮಾವ ಅವರು. ಅವರಿಗೆ ಆವಾಗಲೇ 89 ವರ್ಷಗಳಾಗಿತ್ತು. ಒಂದು ಸ್ಕೆಲಿಟನ್ ಮೇಲೆ ಬಟ್ಟೆ ಒದಿಸಿದ್ರೆ ಹೇಗಿದ್ರು ಹಾಗೇ ಇದ್ರು. ಬಹಳ ಚುರುಕು. ಆ ಆಯುರ್ವೇದ ಶಾಸ್ತ್ರದಲ್ಲಿ ಎತ್ತಿದಂಥ ವಿದ್ವಾಂಸ ಅವರು. ಅವರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ನಾವು. ಅವರನ್ನ ನಮ್ಮ ತಾಯಿಯ ತಂದೆ ತಾತ ಸೋದರ ಮಾವ ಅಂತ ಕರಿತಿದ್ರು. ಎಲ್ಲರೂ ಅವ್ರನ್ನ ಮಾವ ಅಂತಲೇ ಕರಿತಿದ್ರು. ನಾವು ಸಣ್ಣ ಹುಡುಗರು ಏನ್ ಮಾವ ಅಂತಿದ್ವಿ. ಯಾಕೆ? ದೊಡ್ಡವರು ಏನು ಕರೀತಾರೋ ಅದನ್ನು ಕರೆಯೋದಷ್ಟೆ. ಅದಕ್ಕೆ ದೊಡ್ಡವ್ರ ಮನೇಲಿ ಏನು ಮಾಡ್ಬೇಕು ಹೇಳಿ? ಒಳ್ಳೆಯದನ್ನೇ ಕರೆಯಬೇಕು. ಒಳ್ಳೆಯದನ್ನು ಕರೀಬೇಕಂದ್ರೆ ಹಾಲು ಕರೆಯದಂತೆ ಕರೆಯಬೇಕು, ಕೂಗಬೇಕು. ಮುಂದಿನವರು ಅದನ್ನೇ ಕರೀತಾ ಕೂಗ್ತಾ ಹೋಗ್ತಾರೆ. ನೀವೇನೇನೋ ಕರೆದ್ರೆ ಅವ್ರು ನಿಮ್ಮನ್ನು ಕೆರೆದು ಎಸಿತಾರೆ. ಹೀಗೆ ಅವರೊಂದು ದಿವಸ ಬಂದಿದ್ರು. ನನ್ನ ಬಾಯಲ್ಲಿ ಒಂದು ಹೊಸಡಲ್ಲಿ ಒಂದು ಗಂಟಾಗಿತ್ತು. BK ನಾಗರಾಜ್ ಅಂತ ಹೇಳಿ ದೊಡ್ಡ ಡಾಕ್ಟ್ರು ಚಿತ್ರದುರ್ಗದಲ್ಲಿದ್ದರು. ಅವರು ಆಗಿನ ಕಾಲಕ್ಕೆ ಈ ಗಂಟು ವಾಸಿ ಮಾಡಬೇಕಾದ್ರೆ 5,000 ರೂಪಾಯಿ ಆಗತ್ತೆ ಆಪ್ರೇಷನ್ಗೆ ಅಂತ ಹೇಳಿದ್ರು. ನಮ್ಮ ತಾಯಿ ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದ ಮೇಲೆ ಕೃಷ್ಣಮೂರ್ತಿ ಪಂಡಿತರು ಹಿರಿಯೂರಿಂದ ಬಂದರು. ನಾನು ಬಹು ಸಪ್ಪಗಾಗಿ ಮಲಗಿದ್ದೆ. ತುಂಬ ನೋವು, ಭಯ ಅಂತ ಮಾಡೋಕ್ಕೆ ಬರಲ್ಲ. ಆವಾಗ ಹೇಲೋ ಉಚ್ಚೆ ತೊಗೊಂಡೋಗಿ ಪರೀಕ್ಷೆ ಕೊಡುವಂಥ ಕಾಲ ಅಲ್ಲ. ಯಾಕೆಂದರೆ ಹೇಲಾಗಲಿ ಉಚ್ಚೆ ಆಗಲಿ ರಕ್ತ ಆಗಲಿ ನಮ್ಮ ಒಳಗೆ ಇರೋದು, ಅದನ್ನೇನು ತೆಗೆದು ತೋರಿಸ್ಬೋದು. ಅದೆಲ್ಲ ಆಗಿನ ಕಾಲ ಅಲ್ಲ. ಬಂದರು ಪಂಡಿತರು, ಕೃಷ್ಣಮೂರ್ತಿಗಳು. ಮಾವ ಬರ್ರಿ. ಎಲ್ಲರಿಗೂ ಮನೇಲಿ ಮನಸ್ಸಿಲ್ಲ. ನಾನು ಮಲ್ಕೊಂಡಿದ್ದೆ. ಆ ಮನೆಯ ದೊಡ್ಡ ಮಗಳು ನಾನು. ಅಲ್ಲಿ ಮಲ್ಕೊಂಡಿದ್ದೆ. ಅವಾಗ ಏನಾಯ್ತಂದರೆ ಬಂದು, ಯಾಕಮ್ಮ ಇದು ಹಿಂಗೆ ಮಲ್ಕೊಂಡಿದೆ ಅಂದರು ನನ್ನ ಕಡೆ. ಇಲ್ಲ ಮಾವ, ಹಿಂಗೇನೋ ಗಂಟಾಗ್ಬಿಟ್ಟಿದೆ, ಆದ್ದರಿಂದ BK ನಾಗರಾಜರಾಯರು ಹೇಳಿದ್ರು 5,000 ರೂಪಾಯಿ ಅಂತ. 12 ರೂಪಾಯಿ ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ನನಗೆ ಇನ್ನೂ 2 ಮಕ್ಕಳು ಇದೆ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ ಅಂದರು. ಇನ್ನು 2 ಮಕ್ಕಳು ಅಂದರೆ ನನ್ನನ್ನು ಹೊರತಾಗಿ ಒಂದು ಗಂಡು ಹೆಣ್ಣು 2 ಇದೆ. 2 ಇದೆ ಅಂದ್ರೆ ಅರ್ಥ ನಾನು ಹೋದ್ರೂ ಹೋಗಲಿ ಅನ್ನೋ ಅರ್ಥ. ಪಾಪ ತಾಯಿ ಕೆಟ್ಟವರಲ್ಲ, ದುಡ್ಡು ಕೆಟ್ಟದಲ್ರಿ. ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಗೆಂದು, ಹಣವೇ ನಿನ್ನಯ ಗುಣವೋ, ಹಣವೇ ನಿನ್ನಯ ಗುಣವೋ. ಕರಳಿಂದ ಹಡೆದಿರಬಹುದು, ಕಷ್ಟಪಟ್ಟಿರಬಹುದು. ದುಡ್ಡು ಇಲ್ಲದಿದ್ದಾಗ ದೊಡ್ಡ ಜೀವವು ಬೇಡವೆನಿಸುವಂತಹ ಕಾಲ ಅವತ್ತು ಇತ್ತು. ಆಗ ತಾತ ಹೇಳಿದ್ರು, ಹೌದೇ, ತಲೆ ಕೆಡಿಸ್ಕೋಬೇಡ, ಬಾರಯ್ಯ ಇಲ್ಲಿ ಅಂತ ಕರೆದು ನನ್ನ. ಬಾರ ಬಂಗಾರಿ ಅಂದರು. ಬಂದೆ. ಬಂಗಾರಿನ ಕರಿತಿದ್ರು ಪಾಪ. ಭಾಳ ಬಂಗಾರಿ ಬಾಯ್ಲಿ, ಸಾಧು ಬಂಗಾರ, ಬಾ ಬಂಗಾರಿ ಅಂದರು. ನಾನು ದೊಡ್ಡ ಬಂಗಾರ ಅಂಗಾರ ಹೋದೆ. ಏನು ತಾತ, ಏನು ಮಾವ ಅಂದೆ. ಏನೂ ಇಲ್ಲ, ಅಲ್ಲಿ ಹೋಗಿ ಪ್ರಹ್ಲಾದ ಶೆಟ್ಟಿ ಅಂಗಡಿಯಲ್ಲಿ ಒಂದು ಔಷಧಿ ಕೊಡ್ತಾನೆ, ತಗೊಂಡು ಬಾ ಅಂತ ಬರೆದು ಕೊಟ್ಟರು. 20 ಪೈಸಾ ಕೊಟ್ಟರು. ಕರೆಕ್ಟಾಗಿ 20 ಪೈಸಾ ತಗೊಂಡಾರಿ ಅವನು. ಯಾರು? ಪ್ರಹ್ಲಾದ ಶೆಟ್ಟಿ. ನೋಡಿ, ಅವನ ಹೆಸರು ಪ್ರಹ್ಲಾದ ಅಂದರೆ ಪ್ರಕೃಷ್ಟವಾದ ಆಹ್ಲಾದ, ಆನಂದವನ್ನು ಹೊಂದಿದವ. ಹೇಗೆ? ನರಸಿಂಹದೇವರ ಸಾಕ್ಷಾತ್ಕಾರ ಪಡ್ಕೊಂಡವ. ಅವನ ಹೆಸರು ಇಟ್ಕೊಂಡವ ಶೆಟ್ಟಿ. ಅವನೊಂದು ಸಣ್ಣ ಗಜ್ಜಿಗದ ಕಾಯಿ ಥರ ಕೊಟ್ಟ. ಅದು ಮುಳ್ಳಿತ್ತು. ತಾತ ಅಜ್ಜ ಏನು ಮಾಡಿದ್ರು? ಕೃಷ್ಣಮೂರ್ತಿ ಪಂಡಿತರು, ಅವರ ಹೆಸರು ಕೃಷ್ಣಮೂರ್ತಿ ನೋಡಿ, ಜೀವ ಕೊಡೋರು, ತೆಗೆದ್ರು. ಆ ಗಂಧನ ಅಲ್ಲಿ ಸೌರಿದ್ರು. ಆ ಜಾಗಕ್ಕೆ ಒಂದು ದೊಡ್ಡ ಚೊಂಬಿಟ್ರು. ಹಿಂದಿನ ಕಾಲದಲ್ಲಿ ದೊಡ್ಡ ಚೊಂಬು ಅಂದರೆ ಇವತ್ತಿನ ಕಾಲದಲ್ಲಿ ಕೊಡ. ಇವತ್ತಿನ ಕಾಲದ ಕೊಡಕ್ಕೆ ಹಿಂದಿನ ಕಾಲದ ಚೊಂಬು ಅಂತಿದ್ರು. ನಿಮ್ಮ ಕೊಡನ ಅದ್ಯಾವುದೋ ತೊಳ್ಕೊಳ್ಳೋ ಚೊಂಬು ಆಗಿದೆ ಇವತ್ತಿನ ಪರಿಸ್ಥಿತಿ. ಇರಲಿ ಬಿಡಿ. ಆ ಚೊಂಬಲೆ ಮಾಡೋಂದ್ರು. ಹಾಗೆ ಮಾಡಿ ಕೂತ್ಕೊಂಡಿದ್ದೆ. ಒಂದು 20 ನಿಮಿಷದಲ್ಲಿ ಜೊಲ್ಲು ಹರಿದು ಚೊಂಬು ತುಂಬಿ ಕೆಳಗೆ ಬಿದ್ದಿತ್ತು. ನನ್ನ ಬಾಯಲ್ಲಿ ಗಂಟು ಕರಗಿತ್ತು. ಇಂತಹ ವೈದ್ಯರವರೆಲ್ಲರೂ. ಅವರೋಗವೋ ಎನಗೆ ದೇವಧನ್ವಂತ್ರಿ ಸಾವಧಾನದಿ ಕೈಯ ಹಿಡಿದು ನೋಡಯ್ಯ. ಅವರೋಗವೋ ಎನಗೆ ದೇವಧನ್ವಂತ್ರಿ. ಏನು ರೋಗ ಆಯಿತು? ಹರಿಮೂರ್ತಿಗಳು ಎನ್ನ ಕಣ್ಣಿಗೆ ಕಾಣಿಸವು.
ಎನ್ನ ಕಣ್ಗಳಿಗೆ ಹರಿಯ ಮೂರ್ತಿಗಳೇ ಕಾಣಿಸ್ತಿಲ್ಲ. ಎಂಥ ರೋಗ ಅದು. ಕೇಳಿಸದು ಎನ್ನ ಕಿವಿಗೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ನನ್ನ ಕಿವಿಗೆ ಹರಿನಾಮಾಮೃತವೇ ಕೇಳಿಸ್ತಾ ಇಲ್ಲ. ಥೂ, ಎಂಥ ರೋಗ ಬಂದಿದೆ ಕಿವಿಗೆ. ನಾಲಿಗೆಯಲ್ಲಿ ಹರಿನಾಮಾಮೃತ ಬರ್ತಾ ಇಲ್ಲ. ಎಂಥ ರೋಗ ಬಂದಿದೆ ನನಗೆ. ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ. ಭಗವಂತನಿಗೆ ನೈವೇದ್ಯ ಮಾಡಿದಂಥ ತತ್ಪ್ರಸಾದ ನೈವೇದ್ಯ ನಾಲಿಗೆಗೆ ಸಿಹಿ ಆಗ್ತಾ ಇಲ್ಲ, ರುಚಿಯಾಗ್ತಾ ಇಲ್ಲ. ನಾಲಿಗೆಗೆ ಎಂಥ ರೋಗ ಬಂದಿದೆ. ಹರಿಪಾದದ ಸೇವೆ ಎನ್ನ ಹಸ್ತಗಳು ಚಲಿಸವೋ. ಭಗವಂತನ ಸೇವೆ ಮಾಡೋಕ್ಕೆ ಮಂದಿರದ ತನಕ ಹೋಗ್ಬೇಕು, ಕಸ ಹೊಡಿಬೇಕು, ನನ್ನ ಕಾಲೇ ಮೇಲೆ ಇಳುತ್ತಾ ಇಲ್ಲ. ಗುರು ಹಿರಿಯರ ಅಂಗ್ರಿಗೆ ಶಿರಬಾಗದು. ದೊಡ್ಡವರು ಮನೆ ಮುಂದೆ ನಿಂತಿದ್ದಾರೆ, ಸಣ್ಣವರು ದೊಡ್ಡವರಾಗಿದ್ರೂ ಕೂಡ ಅವರಿಗೆ ಬಾಗುವಂಥ ಸ್ವಂಟಕ್ಕೆ ಬಲವಿಲ್ಲ, ಬುದ್ಧಿ ಬರ್ತಾ ಇಲ್ಲ. ನಿರ್ಮಾಲ್ಯ ಘ್ರಾಣಿಸದು ನಾಸಿಕವು. ಭಗವಂತನ ತಲೆಯ ಮೇಲೆ ಇಟ್ಟಂಥ ಹೂವು ತುಳಸಿ ಪುಷ್ಪಗಳಿಗೆ ನಿರ್ಮಾಲ್ಯವೆಂದು ಹೇಳುತ್ತೇವೆ. ಅದನ್ನು ಮೂಸವು ವಾಸನೆ ತಗೊಳ್ಳೋಕ್ಕೆ ಆಗ್ತಾ, ಆಘ್ರಾಣಿಸವು ತೆಗೆದುಕೊಳ್ತಾ ಇಲ್ಲ. ಮೂಗಿಗೆ ಅಂತ ಕೆಟ್ಟ ರೋಗ ಬಂದಿದೆ. ಹರಿಗಾತ್ರಗಳಿಗೆಲ್ಲ ಕಾಲೇಳವಯ್ಯ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಪುರಿ, ದ್ವಾರಾವತಿ, ಸಪ್ತಮುಕ್ತಿ ಕ್ಷೇತ್ರ, ರಜತಪೀಠ, ಗೋಕರ್ಣ, ಪುರಾಮರ್ತ, ಯಾದವಗಿರಿ, ಯದುಗಿರಿ, ಕಕುದ್ಗಿರಿ, ಶ್ವೇತಗಿರಿ, ನೀಲಗಿರಿ, ವಿಮಾನಗಿರಿ, ಯಾವ ಕ್ಷೇತ್ರಗಳಿಗೆ ಹೋಗಬೇಕು ಅಂದರೆ ಮನಸ್ಸು ಬರ್ತಾ ಇಲ್ಲ. ಅಂದರೆ ಕಾಲು ಮೇಲೆ ಕೇಳವಯ್ಯ. ಈ ಸುಡುಗಾಡ ಕಾಲಿಗೆ ಯಾವ ರೋಗ ಬಂದಿದೆ? ಅನಾಥ ಬಂಧೋ ಅನಾಥ ಬಂಧೋ ಗೋಪಾಲ ವಿಠಲರೇಯ. ಎನ್ನ ಭಾಗದ ವೈದ್ಯ ನೀನೇ, ಎನ್ನ ಭಾಗದ ವೈದ್ಯ ನೀನೆ. ಎಷ್ಟು ದೊಡ್ಡ ಉದಾತ್ತ ನೀತಿ ನೋಡಿ. ರೋಗ ಬಂದಿರೋದು ಶ್ರೀನಿವಾಸಾಚಾರ್ಯರಿಗೆ, ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಬಂದಿರೋದು ವೈದ್ಯರು ಗೋಪಾಲದಾಸರು. ಅವರು ಹೇಳ್ತಾ ಇದ್ದಾರೆ ನನಗೆ ಈ ರೋಗ ಬಂದಿದೆ ಅಂದರೆ ಅರ್ಥಾತ್ ಎದುರಿಗೆ ಕೂತ್ಕೊಂಡಿರ್ತಕ್ಕಂಥ ಪೇಷಂಟಿಗೆ ಯಾವ ರೋಗ ಇದೆ ಅನ್ನೋದನ್ನು ತಮ್ಮಲ್ಲಿ ಆರೋಪ ಮಾಡಿಕೊಂಡರು. ಯಾಕೆ? ಭಗವಂತ ತಮ್ಮೊಡನೆ ಮಾತನಾಡುತ್ತಾನೆ, ಭಗವಂತ ತಮ್ಮೊಡನೆ ಸಖ್ಯವನ್ನು ಮಾಡಿದ್ದಾನೆ, ಭಗವಂತ ಅನವರತ ನಾನು ಹೇಳಿದಂಥ ಮಾತನ್ನು ತಪ್ಪಿಸುವುದಿಲ್ಲವಾದ್ದರಿಂದ ಮೊದಲು ಅವನ ರೋಗವನ್ನು ಅವ್ರ ಮೇಲೆ ಹಾಕ್ಕೊಂಡು ಬಿಡೋದು. ಇವರು ನಿಜವಾದ ವೈದ್ಯರು. ಇವತ್ತು ಕರೋನಾ ಬಂದಿದೆ ಅಂತ ಕರುಣೆ ಇಲ್ಲದೆ ಎಲ್ಲಂದ್ರೆ ಬೀಳ್ತಾ ಇದ್ದಾರೆ. ಯಾಕೆಂದ್ರೆ ವೈದ್ಯರಿಗೆ ಭಯ. ಅಯ್ಯೋ ರಾಮ, ಏನಪ್ಪ ಹೆಂಗೆ ಟ್ರೀಟ್ಮೆಂಟ್ ಕೊಡೋದು ಅಂತ ಪಾಪ ಎಲ್ಲರಿಗೂ ಭಯ ಅಲ್ವಾ. ವೈದ್ಯೋ ನಾರಾಯಣೋ ಹರಿಹಿ. ವೈದ್ಯರು ಎಷ್ಟು ಒಳ್ಳೆಯವರು. ವೈದ್ಯ ಲೋಕದಲ್ಲಿ ವೈದ್ಯರೆಂಬವರು ಇಲ್ಲದಿದ್ದರೆ ನಮ್ಮ ಗತಿ ಏನು? ಈ ರೀತಿಯಾಗಿ ಇಂತಹ ವೈದ್ಯ ಮಾಡಬೇಕಾದ್ರೆ ಎನ್ನ ಭಾಗದ ವೈದ್ಯ ನೀನೆ ಅನಾದಿ ಕಾಲದ ಭವರೋಗ. ನನಗೆ ಅಂತ ಇಂಥ ರೋಗ ಇಲ್ಲ, ಅನಾದಿ ಕಾಲದ್ದು. ಹೋದ ಜನ್ಮ, ಅದ್ರ ಹೋದ ಜನ್ಮ, ಅದ್ರ ಹೋದ ಜನ್ಮ, ಅದ್ರ ಹೋದ ಜನ್ಮ. ಅಯ್ಯೋ ರಾಮ ರಾಮ ರಾಮ. ಅನಾದಿ ಕಾಲದ ಮಹಾ ಅವಿದ್ಯೆ ಅಂತಿದೆಯಲ್ಲ, ಅಲ್ಲಿಂದ ನನ್ನೊಳಗಿರೋದು ನಾನು, ನನ್ನದು, ನನ್ನಿಂದ ಎಲ್ಲವೂ ಆದದ್ದು. ನನಗೆ ಮೋಸ ಮಾಡಿದ್ದಾರೆ, ಅವರನ್ನು ಬಿಡೋದಿಲ್ಲ. ಎಷ್ಟು ಹಠ, ಛಲ, ಫಗ, ಬೆಂಕಿ ಎಲ್ಲ ನಿನ್ನ ಮನೆಯನ್ನೇ ಸುಟ್ಟು ಬೂದಿಯನ್ನಾಗಿ ಮಾಡುವಂಥ ಭವರೋಗ ಎನ್ನದಯ್ಯ. ಕಳೆಯಯ್ಯ, ಇದನ್ನ ಕಳೆದು ಬಿಡಯ್ಯ. ನಾನೆಂದಿಗೂ ಮರೆಯೇ ನೀ ಮಾಡಿದ, ನಾನೆಂದಿಗೂ ಮರೆಯೇ, ನಾನೆಂದಿಗೂ ಮರೆಯೇ ನೀ ಮಾಡಿದ ಉಪಕಾರ. ನಾನೆಂದಿಗೂ ಮರೆಯೇ ನೀ ಮಾಡಿದ ಉಪಕಾರ. ಅವರೋಗವು ಎನಗೆ ದೇವಾಧನ್ವಂತ್ರಿ ಅಂತ ಹೇಳಿ ತಮ್ಮ ಆಯುರ್ಭಾಗದಲ್ಲಿ 20 ಅಥವಾ 40 ವರ್ಷದ ಭಾಗವನ್ನು
ಶ್ರೀನಿವಾಸ ಆಚಾರ್ಯರಿಗೆ ಧಾರೆ ಎರೆದು ಕೊಟ್ಟಂಥ ಮಹಾನುಭಾವ ಗೋಪಾಲದಾಸ ಮಹಾವೈದ್ಯರು, ಗಾಯತ್ರಿ ಜಪದ ಉತ್ಕೃಷ್ಟ ಸಾಧಕರು, ತ್ರಿಕಾಲ ಜ್ಞಾನಿಗಳು. ಹಿಂದೆಷ್ಟು ಜನ್ಮ ಆಗಿದೆ, ಮುಂದೆಷ್ಟು ಜನ್ಮ ಆಗತ್ತೆ, ಫಟ್ಟ 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 ಹೇಳ್ತಾ ಇದ್ರು. ಅಂತಹ ಅವರ ಹೆಸರು ಭಾಗಣ್ಣದಾಸರು ಅಂತ. ಭಾಗಣ್ಣದಾಸರಿಗೆ ನಮೋ ನಮೋ, ಉಂಡೇಕರ ದಾಸರಿಗೆ ನಮೋ ನಮೋ. ಭಾಗಣ್ಣದಾಸರು ಭಾಗವನ್ನು ಕೊಡುವಂಥವರು, ಪುಣ್ಯದ ಭಾಗವನ್ನು ಕೊಡುವಂಥ ಅಣ್ಣ ದಾಸರು ಉತ್ತನೂರಿನ ತಪೋ ಪುಂಗವರು ತಮ್ಮ ಆಯುರ್ದಾನವನ್ನು ಶ್ರೀನಿವಾಸಾಚಾರ್ಯರಿಗೆ ಮಾಡು. ಉದ್ದೇಶ ಏನು ಹೇಳ್ತಾ ಇದ್ದೀನಿ ಅಂದರೆ, ರೋಗವ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೊಡುವುದೇ ರಮೆಯೊಡನೆ ಇರಲಿ, ಹಸಿ ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳೆಂಬ ವ್ಯಸನ ಬರಬಾರದು ಎಂಬ ನಾರಾಯಣನಿಗೇ ಪಶು ಮೊದಲಾಗಿ ನೆನೆಯದು ಅಲ್ವಾ. ಅಂದರೆ ಭಗವಂತನನ್ನು ನೆನೆದವರಿಗೇ ಇದೆಲ್ಲ ಬರಲ್ಲ. ಅಂದರೆ ಶ್ರೀಕೃಷ್ಣನಿಗೆ ಅಜೀರ್ಣ ಆಯಿತು, ಶೈವಜ್ವರ ಬಂತು, ಆ ರೋಗ ಬಂತು, ಈ ರೋಗ ಬಂತು, ಯಾವುದೋ ರೋಗ ಬಂತು ಅಂತ ರೋಗ 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 ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂತ ಹೇಳ್ತಿರಲ್ಲ. ಅಧಿಕ ಆಹಾರ ಸೇವನೆಯಿಂದ ಶ್ಲೇಷ್ಮ ವೃದ್ಧಿಯಾಗಿ, ಅಂದರೆ ಕಫ ವೃದ್ಧಿಯಾಗಿ ಅಗ್ನಿಮಾಂದ್ಯ ಆಗೋದು. ಅಗ್ನಿಮಾಂದ್ಯ ಅಂದ್ರೇನು, ಒಳಗೆಲ್ಲ ಒಂಥರ ಈ ಸಿಂಬಳ ಸೇರ್ಕೊಂಡು ಮೇಡದ ಥರ ಆ ಅಗ್ನಿ ಒಳಗೆ ಒಂದು ಬೆಂಕಿ ಇತ್ತಲ್ಲ ಅದನ್ನು ನಂದಿಸ್ಬಿಡುತ್ತೆ. ಅದರಿಂದ ಅಜೀರ್ಣ ರೋಗ ಬರುತ್ತೆ. ಅಗ್ನಿ ಜಠರದಲ್ಲಿ ಹೇಗಿದೆ, ಪಾಚಕ ಅಗ್ನಿ ಅದು ಹೇಗಿದೆ, ದ್ರವ ನೀರು, ತೇಜ ಅಗ್ನಿ ಭಾಗಗಳಿಂದ ಕೂಡಿದೆ, ಪಿತ್ತರಸದಲ್ಲಿ ಇದು ಕೂಡಿದೆ. ಅದರಲ್ಲಿ ತೇಜೋ ಭಾಗ ಇದೆಯಲ್ಲ ಅದು ಅಗ್ನಿ ಭಾಗ, ಅದು ಪಾಚಕ, ರಂಜಕ, ಭ್ರಾಮಕ. ಪಾಚಕ, ರಂಜಕ, ಭ್ರಾಮಕ ಎಂದು 5 ವಿಧ ಪಂಚಾಗ್ನಿಯಿಂದ ಆಹಾರ ಪಚನವಾಗತ್ತೆ. ನೋಡಿ ಯಾಕೆ, ಎಲ್ಲವೂ 5. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ವಿಷ್ಣುವಿನ 5 ರೂಪ. ಅಘೋರ, ತತ್ಪುರುಷ, ವಾಮದೇವ, ಸದ್ಯೋಜಾತ, ಈಶಾನ 5 ರೂಪ. ಇದರ ಹೊರತಾಗಿ ಪಂಚಭೂತಗಳು, ಪಂಚ ಇಂದ್ರಿಯಗಳು, ಪ್ರಾಣ, ಅಪಾನ, ಯಾನ, ಉದಾನ, ಸಮಾನ, ಸಪ್ರಾಣ, ಇವೆಲ್ಲವೂ 5 ವಾಯುವುಗಳು. ವಾಯು, ನಮ್ಮ ಶರೀರದ 5 ವಾಯುಗಳಿದೆ. ಆ 5 ವಾಯುಗಳಿಗೆ ಈ 5 ಅಗ್ನಿಗಳು. ಈ ಅಗ್ನಿ ಯಾವಾಗ ಕುಂದತ್ತೆ ಅದಕ್ಕೆ ವಾತ ಪಿತ್ತ ಕಫಗಳು ಸಮಪ್ರಮಾಣವಾಗಿ ಇರಬೇಕು ಒಬ್ಬ ವ್ಯಕ್ತಿಯಲ್ಲಿ. ಅವನನ್ನು ನಾವು ಗುಣನಿಧಿ ಅಂತ ಹೇಳುತ್ತೇವೆ. ಈ ಗುಣನಿಧಿಗೆ ಎಣೆಯುಂಟೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ವಾತ, ಪಿತ್ತ, ಕಫ, ಶ್ಲೇಷ್ಮ ಎಲ್ಲವೂ ಸಮಪ್ರಮಾಣವಾಗಿದ್ದು ಯಾವುದೇ ರೋಗವಿಲ್ಲದವನಿಗೆ ಪಾಪವಿಲ್ಲ ಅಂತ ಹೇಳುತ್ತೆ. ಅಂಥವನನ್ನು ಗುಣನಿಧಿ ಅಂತ ಹೇಳುತ್ತೆ. ಅಂಥ ಗುಣನಿಧಿ ಯಾರು? ಶ್ರೀಮನ್ನಾರಾಯಣ ಎಂತ ಲಕ್ಷ್ಮಿ ಹೇಳುತ್ತಾ ಇದ್ದಾಳೆ. ಇದು ಇನ್ನು ಇಲ್ಲಿಗೆ ಮುಗಿಯಲಿಲ್ಲ. ಮುಂದಿನ ಭಾಗದಲ್ಲಿ ಚಿಂತನೆ ನಡೆಸೋಣ.